देव्यः ॐ नमस्तेभ्यः ॐ नमस्तेभ्यः ॐ शुद्धात्मने नमः नमो अरिहन्ताम् नमो सिद्धाणं नमो आयर्याणम् नमो वज्रायाणं नमो लोये सौवसागुणम् स्वात्मस्थितः सर्वगतः समस्त व्यापारवेदे विनिवृत्तसङ्ग प्रवृद्धकालोऽप्यजरो वरण्य पायादपायात् पुरुषः पुराणः पायादपायात् पुरुषः पुराಣः 11ನೇ ಪದ್ಯದಿಂದ 20ರವರೆಗೆ ಹೇಳೋದಿದೆ. ಹನ್ನೊಂದನೇ ಪದ್ಯ 49ನೇ ಪದ. ಸ ನೀರಜಾಷಾದ ಪರೋಘವಾನ್ವಾ ತದ್ದೋಷಕೀರ್ತೈವ ನತೆ ಗುಣಿತ್ವಂ ಸ್ವತೋಂಗುರಾಶೇರ್ಮಹಿಮಾನದೇವ ಸ್ತೋಕಾಪವಾದೇನ ಜಲಾಶಯಶ್ಚ ಕರ್ಮಸ್ಥಿತಂ ಜಂತುರನೇಕಭೂಮಿಂ ನಯತ್ಯಮುಂಸಾ ಚ ಪರಸ್ಪರಶ್ಚ ತ್ವಂ ನೇತ್ರಭಾವಂ ಹಿತಯೋರ್ಭವಾವೋತ್ ಜಿನೇಂದ್ರನೌನಾವಿಕಯೋರಿವಾಕ್ಯ ಸುಖಾಯ ದುಃಖಾನಿ ಗುಣಾಯ ದೋಷಾನ್ ಧರ್ಮಾಯ ಪಾಪನಿ ಸಮಾಚರಂತಿ ತೈಲಾಯ ಬಾಲಾಸಿಕತಾ ಸಮೂಹಂ ನಿಪೀಡಯಂತೆ ಸ್ಫುಟಮತ್ವದೀಯಾ ವಿಷಾಪಹಾರಂ ಮಣಿಮೌಷಧಾನಿ ಮಂತ್ರಂ ಸಮುದ್ದಿಶ್ಯ ರಸಾಯನಂ ಚ ಭ್ರಾಮ್ಯಂತ್ಯಹೋಣತ್ವಮಿತಿ ಸ್ಮರಂತಿ ಪರ್ಯಾಯ ನಾಮಾನಿ ತವೈವ ತಾನಿ ಚಿತ್ತೇನ ಕಿಂಚಿತ್ ಕೃತವಾನಸಿ ತ್ವಂ ದೇವ ಕೃತಶ್ಚೇತಸಿ ಯೇನ ಸರ್ವಂ ಹಸ್ತೆ ಕೃತಂ ತೇನ ಜಗತ್ ವಿಚಿತ್ರಂ ಸುಖೇನ ಜೀವತ್ಯಪಿ ಚೇತ್ತಬಾಹ್ಯ ತ್ರಿಕಾಲತತ್ವಂ ತ್ವಮವೈಸ್ತ್ರಿಲೋಕೀ ಸ್ವಾಮೀತಿ ಸಂಖ್ಯಾನಿಯತೇರಶೀಶಾಂ ಬೋಧಾಧಿಪತ್ಯಂ ಪ್ರತಿನಾ ಭವಿಷ್ಯತ್ ತೇನೇಪಿ ಚೇದ್ವ್ಯಾಪ್ತ್ಯಮೂನಪೀದಂ ಪರಿಕರ್ಮರಮ್ಯಂ ನಾಗಮ್ಯರೂಪಶ್ಯತೋಪಕಾರಿ ತಸ್ಯೈವ ಹೇತು ಸ್ವಸುಖಸ್ಯ ಭಾನೋತ್ ಉದ್ಭೀಪ್ರತಚ್ಛತ್ರವಿಮಾದರೇಣ ಕೋಪೇಕ್ಷಕಸ್ತ್ವಂ ಕ್ವ ಸುಖೋಪದೇಶ ಸ ಚೇತ್ಕಿಮಾಚ್ಛೇ ಪ್ರಪ್ರತಿಕೂಲವಾದ ತ್ವಾಸೌ ತ್ವವಾ ಸರ್ವಜಗತ್ಪ್ರಯತ್ವಂ ತನ್ನೋ ಯಥಾ ತಥ್ಯಮವೇಚಿ ವಿಂತೆ. ಕಿಂಚಿನಾಚ ಪ್ರಾಪ್ಯಂ ಸಮೃದ್ಧಾನಘ
ತ್ರೈಲೋಕ್ಯ ಸೇವಾ ನಿಯಮಾಯ ದಂಡಂ ದದ್ರೇಯದಿಂದ್ರೋ ವಿನಯೇನ ತಸ್ಯ ತತ್ಪ್ರಾತಿಹಾರ್ಯಂ ಭವತಃ ಕುತಸ್ತ್ವಂ ತತ್ಕರ್ಮಯೋಗಾದ್ಯದಿ ವಾ ತವಾಸ್ತು ತತ್ಕರ್ಮಯೋಗಾದ್ಯದಿ ವಾ ತವಾಸ್ತು. 20 ಆಯಿತು. ಇದರೊಳಗಿಂದ ನಾವು ಇವತ್ತು ಏನು ಮಾಡೋದಿದೆ ಅಂತಂದ್ರೆ 13ನೇ ಪದ್ಯವನ್ನು ಏನು ಮಾಡೋದಿದೆ ಅಂತಂದ್ರೆ ನೋಡೋದಿದೆ. ಕವಿ ಧನಂಜಯ ಇವರು ರಚನೆ ಮಾಡಿರ್ತಕ್ಕಂಥ ವಿಷಾಪಹಾರ ಸ್ತೋತ್ರ ಅನ್ನುವಂಥ ಸ್ತುತಿ ಕೃತಿಯನ್ನು ನಾವು ಪದ್ಯ ವಾಚನ ಮತ್ತು ಒಂದೊಂದು ಪದ್ಯ ಅಥವಾ 2 ಪದ್ಯದ ಅರ್ಥವನ್ನು ನೋಡಬೇಕು ಅಂಥೇಳಿ ನಿನ್ನೆಯಿಂದ ನಾವು ಶುರು ಮಾಡಿದ್ದೇವೆ. ಇವತ್ತು 13ನೇ ಪದ್ಯವನ್ನು ಏನು ಮಾಡೋದಿದೆ ಅಂತಂದ್ರೆ ನೋಡೋದಿದೆ. ಒಮ್ಮೆಲ್ಲರೂ ಸೇರಿ ಅದನ್ನು ಇನ್ನೊಮ್ಮೆ ಹೇಳೋಣ. ಸುಖಾಯ ದುಃಖಾನಿ ಗುಣಾಯ ದೋಷಾನ್ ಧರ್ಮಾಯ ಪಾಪನಿ ಸಮಾಚರಂತಿ ತೈಲಾಯ ಬಾಲಾಸಿಕತಾ ಸಮೂಹಂ ನಿಪೀಡಯಂತಿ ಸ್ಫುಟಮತ್ವದೀಯ ನಿಪೀಡಯಂತಿ ಸ್ಫುಟಮತ್ವದೀಯ. ನೋಡಿ, ಅಜ್ಞಾನದಿಂದ ಮಾಡಲ್ಪಡುವ ಕ್ರಿಯೆ ಇಷ್ಟ ಫಲದಾಯಕ ಇಲ್ಲ ಅನ್ನುವುದನ್ನು ಈ ಪದ್ಯದೊಳಗೆ ಏನು ಮಾಡಿದ್ದಾರೆ ಅಂತಂದ್ರೆ ಧನಂಜಯ ಕವಿ ಹೇಳಿದ್ದಾರೆ. ಅಜ್ಞಾನದಿಂದ ಮಾಡಲ್ಪಡ್ತಕ್ಕಂಥ ಯಾವುದೇ ಕ್ರಿಯೆ ನಮಗೆ ಇಷ್ಟ ಫಲವನ್ನು ಏನು ಮಾಡೋದಿಲ್ಲ ಅಂತಂದ್ರೆ ನೀಡುವುದಿಲ್ಲ. ನಮಗೆ ಬೇಕಾದಂಥ ಫಲವನ್ನು ಅದೇನು ಮಾಡೋದಿಲ್ಲ, ನೀಡೋದಿಲ್ಲ. ನಾವು ಯಾವುದಾದ್ರೂ ಒಂದು ಕ್ರಿಯೆಯನ್ನು ಮಾಡ್ತೀವಿ, ಫಲದ ಅಪೇಕ್ಷೆಯನ್ನು ಇಟ್ಕೊಂಡಿರ್ತೀವಿ, ಅದರ ವಿಪರೀತ ಫಲ ನಮಗೇನಾಗ್ತದೆ ಅಂದ್ರೆ ಪ್ರಾಪ್ತ ಆಗ್ತದೆ. ಕಾರಣ ಏನು ಅಂತಂದ್ರೆ ನಾವು ಮಾಡಿದಂಥ ಕ್ರಿಯೆ ಅಜ್ಞಾನದಿಂದ ಮಾಡಿರ್ತೀವಿ. ಅದಕ್ಕೆ ಅದರ ಫಲ ನಮಗೇನಾಗೋದಿಲ್ಲ ಅಂದ್ರೆ ಸರಿಯಾಗಿ ಸಿಗೋದಿಲ್ಲ. ನೋಡಿ ಏನು ಹೇಳಿದರು, ಕನ್ನಡದಲ್ಲಿ ಕೂಡ ಅದರ ಪದ್ಯ ಇದೆ. ಆ ಪದ್ಯವನ್ನು ಹೆಂಗೆ ಹೇಳೋದು ಹೇಳ್ರಿ ಅದನ್ನು. ಜನ ಮಹಂತರೆನಿಸಲು ಭಸ್ಮ ಧಾರಣದ ಬಹುದೋಷ ಮಾಡುವರು. ಧರ್ಮ ಹೇತು ಪಶುವಧೆ ಪಾಪವ ನಿರ್ದೋಷವೆನ್ನುತ ಮಾಡುವರು. ಸುಖದ ಕುರಿತು ನಿಜ ತನುವ ಗಿರಿಪಾತದಂಥ ದುಃಖದಿ ಕೆಡಹುವರು. ಹೀಗೆ ತವ ಬಾಹ್ಯರಿಹ ಮೂಢರು ಮಳಲಿಂದ ಎಣ್ಣೆ ತೆಗೆಯ ಬಯಸುವರು. ಬಹಳ ಸುಂದರವಾದಂಥ ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಏನಿದೆ ಅನ್ವಯಾರ್ಥವನ್ನು ನೋಡೋಣ ಮೊದಲು, ಆಮೇಲೆ ಅದರ ಭಾವಾರ್ಥವನ್ನು ನೋಡೋಣ. ಓ ಪ್ರಭು, ಯಾವ ಪ್ರಕಾರ ಬಾಲಾಹ ತೈಲಾಯ ಸಿಕತಾ ಸಮೂಹಂ ನಿಪೀಡಯಂತಿ, ಫಸ್ಟಕ್ಕೆ ಅದನ್ನೇ ಕೊಟ್ಟಿದ್ದಾರೆ. ಕೊನೆಗೆ ಇದ್ದಂಥ ಸಾಲನ್ನು ಮೊದಲು ತಗೊಂಡಿದ್ದಾರೆ. ಯಾವ ಪ್ರಕಾರ ಬಾಲಾಹ ಅಂದ್ರೆ ಬಾಲಕರು. ಬಾಲಕರು ಅಂದರೆ ಏನ್ರಿ? ಅಜ್ಞಾನಿಗಳು. ಅಜ್ಞಾನಿಗಳೆಲ್ಲ ಬಾಲಕರೇ. ಹೀಗಾಗಿ ಇಲ್ಲಿ ವಯಸ್ಸಾದವರು ಯಾರೂ ಇಲ್ಲ. ಸಂಸಾರದೊಳಗೆ ವಯಸ್ಸಾದವ್ರು ಯಾರೂ ಇಲ್ಲ ಅಂದರೆ ಇದರರ್ಥ, ವಯಸ್ಸಾದವ್ರು ಯಾರೂ ಇಲ್ಲ ಅಂದರೆ ಇದರ ಅರ್ಥ ಏನು? ಜ್ಞಾನಿಗಳು ಯಾರಿಲ್ಲ ಅಂತ ಅದರ ಅರ್ಥ. ವೃದ್ಧರು ಅಂದ್ರೆ ಜ್ಞಾನಿಗಳು. ಒಂದು ಗ್ರಂಥ ಇದೆ, ಒಡ್ಡಾರಾಧನೆ ಅಂತೇಳಿ, ಶಿವಕೋಟ್ಯಾಚಾರ್ಯ ಬರೋದು. ಒಡ್ಡಾರಾಧನೆ ಅಂದ್ರೆ ವೃದ್ಧಾರಾಧನೆ ಅಂತ. ವೃದ್ಧಾರಾಧನೆ ಅಂದ್ರೆ ಜ್ಞಾನಿಗಳ ಆರಾಧನೆ ಅಂತ. ವೃದ್ಧಾರಾಧನೆ ಅಂದ್ರೆ ವೃದ್ಧರದ ಆರಾಧನೆ ಅಲ್ಲ, ವಯಸ್ಸಾದವರ ಆರಾಧನೆ ಅಲ್ಲ. ವೃದ್ಧರು ಅಂದ್ರೆ ಜ್ಞಾನಿಗಳು. ವಯೋವೃದ್ಧರು ಬೇರೆ, ವೃದ್ಧರು ಬೇರೆ.
ಅದಕ್ಕೆ ಒಡ್ಡಾರಾಧನೆ ಅಂದರೆ ಜ್ಞಾನಿಗಳ ಆರಾಧನೆ, ಜ್ಞಾನದ ಆರಾಧನೆ ಅನ್ನುವಂಥ ಕೃತಿ ಇದೆ. ಹಂಗೆ ಇಲ್ಲಿ ಕೂಡ ಹೇಳ್ತಾ ಇದ್ದಾರೆ, ಓ ಪ್ರಭು, ಅಜ್ಞಾನಿಗಳು ಬಾಲಾಹ ತೈಲಾಯ ನಿಕಟಾ ಸಮೂಹಂ ನಿಪೀಡಯಂತಿ, ಅಜ್ಞಾನಿಗಳು ಎಣ್ಣೆಯ ಸಲುವಾಗಿ ಮಳಲಿನ ಸಮೂಹವನ್ನು ಗಾನದ ದಿಂಡಿನಲ್ಲಿ ಹಾಕಿ ಹಿಂಡುತ್ತಾರೆ. ಯಾರ್ರಿ ಇವರ? ಅಜ್ಞಾನಿಗಳು. ನಾವು ಮಾಡೋದಿಲ್ಲ, ಅಜ್ಞಾನಿಗಳು ಮಾಡ್ತಾರೆ. ಅಜ್ಞಾನಿಗಳದ್ದು ಎಂಥ ಸುಂದರ ಉದಾಹರಣೆ ಇದೆ ಅಂದ್ರೆ, ಅದು ಎಂದೂ ಸಾಧ್ಯನೇ ಇಲ್ಲ ಅದನ್ನು ಮಾಡೋದು. ಅಂದರೆ ಹೆಂಗ್ರಿ? ಎಣ್ಣೆಯನ್ನು ಪಡ್ಕೊಳ್ಳೋದ್ರ ಸಲುವಾಗಿ ನಾವು ಮರಳನ್ನು ತಂದ ಗಾಣದೊಳಗೆ ಹಾಕಿ ಏನು ಮಾಡೋದ ಅಂತಂದ್ರೆ ತಿರುಗಿಸು. ಅಂದರೆ ಕಾಳುಗಳನ್ನು ಹಾಕಿದಾಗ ಎಣ್ಣೆ ಬರ್ತದೆ. ಅದಕ್ಕೆ ಇವ ಏನು ಮಾಡಿದ ಅಂತಂದ್ರೆ ಮರಳನ್ನು, ಉಸುಬನ್ನು, ಮರಳಂತಿರಲ್ಲ, ಮರಳನ್ನು ತಂದು ಏನು ಮಾಡಿದ ಅಂತಂದ್ರೆ ಗಾಣದೊಳಗೆ ಹಾಕಿದ. ಗಾಣದೊಳಗೆ ಹಾಕಿ ಅದನ್ನು ಏನು ಮಾಡ್ಲಿಕ್ಕತ್ತ ಅಂತಂದ್ರೆ ತಿರುಗಿಸ್ಲಿಕ್ಕತ್ತ. ಅದರಿಂದ ಎಣ್ಣೆ ಬರ್ತದೇನೋ ಅದು ಗೊತ್ತಿಲ್ಲ ಅವನಿಗೆ. ನಾವು ಎಣ್ಣೆ ತೆಗಿಯೋ ವಿಧಿ ಗೊತ್ತಿದೆ, ಯಾವುದರಿಂದ ಎಣ್ಣೆ ತೆಗಿಬೇಕು ಗೊತ್ತಿಲ್ಲ. ಹಂಗೆ ಆ ಮಳಲನ್ನು ಹಾಕಿ ಗಾಣದ ದಿಂಡಿನೊಳಗೆ ಹಾಕಿ ಏನು ಮಾಡ್ತಾನಂತಂದ್ರೆ ಹಿಂಡುತ್ತಾ ಇದ್ದಾನೆ. ಇದು ಉದಾಹರಣೆ. ರಾಮನನ್ನು ಎಚ್ಚರಿಸ್ಲಿಕ್ಕೆ ಏನು ಮಾಡಿದ್ರು ಅಂತಂದ್ರೆ ದೇವತೆಗಳು ಇದನ್ನು ಮಾಡಿದ್ರು. ರಾಮ ಎಚ್ಚರಿರಲಿಲ್ಲ. ಅವನು ಲಕ್ಷ್ಮಣನ ಶವ ಹೊತ್ಕೊಂಡು ತಿರುಗಾಡ್ತಾ ಇದ್ದಲ್ಲ, ಅವಾಗ ಅವನಿಗೆ ಎಚ್ಚರಿಕೆ ತರಬೇಕು ಅನ್ನುವಂಥ ಉದ್ದೇಶದಿಂದ ಈ ಪ್ರಯೋಗ ಮಾಡಿದ್ರು. ಅವಾಗ ಅವನು ಹೇಳ್ದ, ಎಷ್ಟು ಹುಚ್ಚಿದ್ರಿ, ಲಕ್ಷ್ಮಣನ ಹೆಣ ಇಟ್ಕೊಂಡಿದ್ದಾರೆ, ಎಷ್ಟು ಹುಚ್ಚಿದ್ರಿ, ಈ ಮಳಲಿನಿಂದ ಎಣ್ಣೆ ತೆಗಿತಾರೆ ಯಾರಾದ್ರೆ, ಎಷ್ಟು ಹುಚ್ಚಿದ್ರಿ ಅಂತೇಳಿ ಪ್ರಶ್ನೆ ಕೇಳಿದ. ಅದ ನೆಲ ಹದ ಆದಾಗ ಬೀಜ ಹಾಕ್ತಾರೆ ಗೊತ್ತೇನ್ರಿ? ಹಂಗೆ ಅವರಿಗೂ ಇದೇ ಬೇಕಾಗಿತ್ತು. ರಾಮ ಇದೇ ಪ್ರಶ್ನೆ ಮಾಡಬೇಕಾಗಿತ್ತು. ಅದಕ್ಕೆ ಅದೇ ಪ್ರಶ್ನೆ ಮಾಡಿದ. ಅವಾಗ ಅವರು ಹೇಳಿದರು, ಹೌದು ಪ್ರಭು, ನೀವು ಹೇಳಿದ ಹಾಗೆ ಈ ಮಳಲಿನಿಂದ ಎಣ್ಣೆ ಬರೋದಿಲ್ಲ, ಹಂಗೆ ಶವ ಎಂದೂ ಏನಾಗೋದಿಲ್ಲ, ಜೀವಂತ ಆಗೋದಿಲ್ಲ. ತಿಳಿತಾ? ಅದಕ್ಕೆ ಅದು ಶವ ಇದೆ, ಪ್ರಾಣ ಹೋದದ್ದಿದೆ, ಅದರಿಂದ ಎಂದೂ ಪುನಃ ಏನಾಗೋದಿಲ್ಲ ಅಂತಂದ್ರೆ ಅದ್ರೊಳಗೆ ಜೀವ ಬರೋದಿಲ್ಲ ಅಂತಂದಾಗ ಇಂಥ ಒಂದು 2-3 ಉದಾಹರಣೆ ಕೊಟ್ಟಾಗ ಆಮೇಲೆ ರಾಮನಿಗೆ ಏನಾಯಿತು ಅಂದ್ರೆ ಎಚ್ಚರ ಆಯಿತು. ಕ್ಷಾಯಿಕ್ ಸಮ್ಯಕ್ ದೃಷ್ಟಿ ತಿಳಿತ್ರಿ. ಅಲ್ಲಿ ಉದಾಹರಣೆ ಬಂದಿತ್ತು ಪದ್ಮಪುರಾಣದಲ್ಲಿ. ಇಲ್ಲಿ ನೋಡ್ರಿ, ಅಜ್ಞಾನಿಗಳು ಎಣ್ಣೆಯ ಸಲುವಾಗಿ ಮಳಲಿನ ಸಮೂಹವನ್ನು ಗಾನದ ದಿಂಡಿನಲ್ಲಿ ಹಾಕಿ ಹಿಂಡುತ್ತಾರೆ. ಸ್ಫುಟಂ, ಸರಿ, ಅದೇ ಪ್ರಕಾರ ಅತ್ವದಿಯಾಹ, ತಮಗೆ ಪ್ರತಿಕೂಲರಿರುವಂತಹ ಮಿಥ್ಯಾದೃಷ್ಟಿಗಳು ಸುಖಾಯ ದುಃಖಾನಿ, ನೋಡ್ರೆ ಎಷ್ಟು ಚಂದ ಐತೆ, ಸುಖಾಯ ದುಃಖಾನಿ, ಸುಖದ ಸಲುವಾಗಿ ದುಃಖದ ಕಾರ್ಯಗಳನ್ನು, ಒಂದು ಗುಣಾಯ ದೋಷಾನ್, ಗುಣದ ಸಲುವಾಗಿ ದೋಷಗಳನ್ನು, ಮೂರನೇದು ಧರ್ಮಾಯ ಪಾಪನಿ, ಧರ್ಮದ ಸಲುವಾಗಿ ಪಾಪಗಳನ್ನು ಸಮಾಚರಂತಿ, ಮುಖ್ಯ ರೂಪದಿಂದ ಮಾಡುತ್ತಾರೆ. ಎಲ್ಲ ವಿರುದ್ಧ ಇದಾವನೇ ಇದ್ರಾಗ, ಯಾವುದೊಂದು ಯೋಗ್ಯ ಕೆಲಸ ಇಲ್ಲ ಅವರು. ಯಾಕಂದ್ರೆ ಉದಾಹರಣೆನ ಅಂಥದ್ದು ಕೊಟ್ಟಿದ್ದಾರೆ. ಮರಳಿನಿಂದ ಎಣ್ಣೆ ತೆಗೆಯುವಂಥ ಕ್ರಿಯೆಯನ್ನು ಅಜ್ಞಾನಿ ಮಾಡ್ತಾ ಇದ್ದಾನೆ. ಅದೇ ಪ್ರಕಾರ ಯಾವ್ಯಾವುದರಿಂದ ಏನೇನು ಅಪೇಕ್ಷೆ ಮಾಡ್ತಾ ಇದ್ದಾನೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಸಮನ್ವಯತೆ ಇದೆ. ಎಷ್ಟು ಚಂದ ಜೋಡಿಸಿದ್ದಾರೆ ನೋಡ್ರಿ ಅವುಗಳನ್ನು. ಏನೇನು ಹೇಳಿದರು? ಮೊದಲನೇದು, ತಮಗೆ ಪ್ರತಿಕೂಲರಿರುವಂಥ ಮಿಥ್ಯಾದೃಷ್ಟಿಗಳು ಸುಖದ ಸಲುವಾಗಿ ದುಃಖದ ಕಾರ್ಯಗಳನ್ನು, ಏನು ಬೇಕಾಗಿದೆ ರೀ ಇವಾಗ? ಸುಖ ಬೇಕಾಗಿದೆ. ಹಾಗಾದ್ರೆ ಏನು ಮಾಡೋದ? ದುಃಖ ಸಿಗುವ ಕಾರ್ಯಗಳನ್ನು ಮಾಡೋದು. ಏನು ಬೇಕಾಗಿದೆ? ಸುಖ ಬೇಕಾಗಿದೆ. ದುಃಖ ಸಿಗತಕ್ಕಂಥ ಕಾರ್ಯಗಳನ್ನು ಮಾಡೋದು ಎಂದರೆ ಸಾಧ್ಯದೆ? ಎಂದೂ ಸಾಧ್ಯ. ಪೂರ್ವದೊಳಗೆ ಅವ್ರ ಮನೆ ಇದೆ ಮತ್ತು ಅವ್ನು ಪಶ್ಚಿಮಕ್ಕೆ ಹೋಗಿ ಅವ್ರ ಮನೆಗೆ ಹೋಗ್ತಾನಂತಾನೆ. ಎಂದು ಹೋಗಮ್ಮ? ಹೋಗೋದನೇ ಇಲ್ಲ. ಅದೇ ಪ್ರಕಾರ ಅಜ್ಞಾನಿ ಜೀವಿಗಳು, ನಾವುಗಳು ಏನು ಮಾಡ್ತಾ ಇದ್ದೀವಿ ಅಂತಂದ್ರೆ, ಸುಖದ ಸಲುವಾಗಿ ದುಃಖದ ಕಾರ್ಯಗಳನ್ನೇ ಅತ್ಯಂತ ಎಚ್ಚರಿಕೆಯಿಂದ ಸ್ವಲ್ಪ ಬಿ ತಪ್ಪಬಾರ್ದಂಗೆ ಮಾಡ್ತಾ ಇದ್ದೀವಿ. ದುಃಖದ ಕಾರ್ಯಗಳನ್ನೇ ಮಾಡ್ತಾ ಇದ್ದೀವಿ. ಸುಖದ ಸಲುವಾಗಿ ಯಾವ ಪ್ರಯತ್ನವೂ ಇಲ್ಲ. ಬೇಕಾಗಿದೆ ಸುಖ, ಮತ್ತು ಮಾಡುವ ಕಾರ್ಯಗಳೆಲ್ಲ ಏನದವ್ರಿ? ದುಃಖ ಸಿಗುವಂಥವನ್ನೇ. ತಿಳಿದ್ರಿ?
ಎಲ್ಲ ಶರೀರದ ಕಾರ್ಯಗಳನ್ನು ಏನು ಮಾಡ್ತಾ ಇದ್ದೀವಿ ಅಂದರೆ ಚಾಚು ತಪ್ಪದೆ ಅತ್ಯಂತ ವ್ಯವಸ್ಥಿತವಾಗಿ ಏನು ಮಾಡ್ತಾ ಇದ್ದೀವಿ. ಎಲ್ಲ ಇಂದ್ರಿಯಗಳನ್ನು ಅತ್ಯಂತ ಸಶಕ್ತವಾಗಿ ಇಟ್ಕೊಂಡಿದ್ದೀವಿ. ಒಂದು ಸ್ವಲ್ಪ ಭಾರ ಕಡಿಮೆ ಆಯಿತು ಅಂತಂದ್ರೆ ಟಕ್ ಅಂತ ಹೇಳಿ ಒಂದು ಯಾವುದಾದ್ರೂ ಟಾನಿಕ್ ತೊಗೊಂಡು ಮತ್ತು ಮುಂದಿನ ತಿಂಗಳದಾಗ ಅಂದ್ರೆ ಅದು ಏನಾಗಬೇಕು, ಲೆವೆಲ್ ಆಗಬೇಕು. ಇದನ್ನೆಲ್ಲ ಮಾಡ್ತಾ ಇದ್ದೀವಿ ಯಾವುದ್ರ ಸಲುವಾಗಿ, ಸುಖಿ ಆಗೋದ್ರ ಸಲುವಾಗಿ. ಆದರೆ ಇಷ್ಟೆಲ್ಲ ಮಾಡಿ ಮತ್ತೇನಾಗ್ತಾ ಇದೆ, ದುಃಖನೇ ಸಿಗ್ತಾ ಇದೆ. ನೋಡ್ರಿ, ಇಂದ್ರಿಯಗಳನ್ನು ಪುಷ್ಟ ಮಾಡಿದ ಅಂದ್ರೆ ಸುಖಿ ಹೆಂಗೆ ಆಗ್ಲಿಕ್ಕೆ ಸಾಧ್ಯದ? ಮೊದಲು ಒಂದೊಂದು ಮೊಬೈಲ್ ಇದ್ದು ರೀ ನಮ್ಮ ಹತ್ತಿರ, ಈಗ 2-3 ಆಗಿದಾವೆ. ಎಲ್ಲೆಲ್ಲಿ ಹೋಗ್ತೀವೋ ಅಲ್ಲೆಲ್ಲಿ ಎಲ್ಲ ಕಡೆ ಒಂದೊಂದು ಬೇರೆ ಬೇರೆ ಇರುತ್ತೆ. ಮೊದಲು ಮನೆಯೊಳಗೆ ಒಂದು ಕಡೆ ಹಾಲ್ದಾಗ TV ಇರ್ತಿತ್ತು ರೀ, ಈಗ ಕೋಣೆಗೆ ಒಂದೊಂದು ಏನಿದಾವ ಅಂತಂದ್ರೆ TV. ಮೊದಲು ಎಲ್ಲರೂ ಒಂದೇ ಫ್ಯಾನ್ ಕೆಳಗೆ ದೊಡ್ಡದೈತ್ರಲ್ಲ ಹಂಗೆ ಮಲ್ಕೋತಿದ್ರು. ಇವತ್ತು ಎಲ್ಲ ರೂಮ್ಗಳಿಗೆ ಏನಿದಾವಪ್ಪ ಅಂತಂದ್ರೆ ವಾತಾನುಕೂಲಿತ ಕಕ್ಷೆಗಳದಾವೆಲ್ಲ. ಅಂದರೆ ನಾವೆಲ್ಲ ಅನುಕೂಲತೆಗಳನ್ನು ಮಾಡ್ಕೊಳ್ತಾ ಇದ್ದೀವಿ. ಎದ್ರ ಸಲುವಾಗಿ, ಸುಖಿ ಆಗಬೇಕು ಅಂತ ತಿಳ್ಕೊಂಡ. ಅಪೇಕ್ಷೆ ಚಲೋ ಇದೆ, ಸುಖಿ ಆಗಬೇಕು. ಜೇ ತ್ರಿಭುವನ ಮೇ ಜೀವ ಅನಂತ್ ಸುಖ ಚಾಹೆ ದುಃಖತೆ ಭಯವನ್. ಇದು ಸರಿ ಇದೆ, ಎಲ್ಲರಿಗೂ ಸುಖ ಬೇಕಾಗಿದೆ, ಸರಿ ಇದೆ, ಅದೇನು ತಪ್ಪಲ್ಲ. ಸುಖಿ ಆಗಬೇಕಾಗಿರ್ತಕ್ಕಂಥದ್ದು ಸ್ವಾಭಾವಿಕ ಗುಣ. ಆದರೆ ಸುಖಿ ಆಗೋದ್ರ ಸಲುವಾಗಿ ಏನು ಮಾಡ್ತಾ ಇದ್ದೀವಿ, ಎಲ್ಲ ದುಃಖದ ಕಾರಣಗಳನ್ನೇ ಕೂಡ ಹಾಕ್ತಾ ಇದ್ದೀವಿ. ಎಲ್ಲ ದುಃಖಿ ಆಗ್ತಕ್ಕಂಥ ಪರಿಸ್ಥಿತಿಗಳನ್ನೇ ಏನು ಮಾಡ್ಕೊಳ್ತಾ ಇದ್ದೀವಿ ಅಂದರೆ ತಯಾರು ಮಾಡ್ಕೊಳ್ತಾ ಇದ್ದೀವಿ. ಎಲ್ಲ ಸಿಸ್ಟಮ್ಗಳೆಲ್ಲ ದುಃಖದವ್ರು ಯಾವುದು ಒಂದೂ ಸುಖ ಕೊಡುವಂಥದ್ದಿಲ್ಲ. ಅಟ್ಲೀಸ್ಟ್ ಶಾರೀರಿಕ ಒಂದು ಸಮತೋಲನವನ್ನು ಕಾಯ್ದುಕೊಳ್ಳಿಕ್ಕೂ ಕೂಡ ಇವು ಯಾವ ಅರ್ಹ ಇಲ್ಲ. ತಿಳಿತ್ರಿ? ನೋಡ್ರಿ, ಇವತ್ತೆಲ್ಲ ಜನರದ್ದೇನಿದೆ ಅಂತಂದ್ರೆ ಮಂಡೆ ನೋವು ಐತಿ. ಯಾವುದ್ರ ಸಲುವಾಗಿ ಮಂಡೆ ನೋವು ಬಂತು? ಯಾವುದ್ರ ಸಲುವಾಗಿ ಬಂತು ಅಂತಂದ್ರೆ ನಮ್ಮ ಮನೆ ಕನ್ಸ್ಟ್ರಕ್ಷನ್ಗಳನ್ನು ಏನು ಮಾಡಿದೇವಲ್ಲ, ಆ ಎಲ್ಲ ಮನೆಗಳು ಚಂದ ಕಾಣಲಿ, ಸ್ವಚ್ಛ ಕಾಣಲಿ ಅಂತ ತಿಳ್ಕೊಂಡು ಜರದು ಬೀಳುವಂಥ ತಂಪ ಇವುಗಳನ್ನು ಹಾಕಿದೇವಲ್ಲ. ಏನಿವ ಟೈಲ್ಸ, ಗ್ರಾನೈಟ್ಸ, ಆಮೇಲೆ ಪರ್ಸಿಗಳನ್ನು, ಮಾರ್ಬಲ್ಗಳನ್ನು ಇವೆಲ್ಲ ಹಾಕಿದ್ದೀವಿ. ಅವೆಲ್ಲ ಹೆಂಗಿದಾವು ಅಂತಂದ್ರೆ ತಂಪಿದಾವ್ರಿ, ಕೋಲ್ಡ್. ಮತ್ತು ನಮ್ಮ ಪಾದ ಯಾವಾಗ ಭೀ ಹೆಂಗಿರ್ಬೇಕು ಅಂದ್ರೆ ಬಿಸಿ ಇರಬೇಕು. ಪೈರ್ ಗರಂ, ಪೇಟ್ ನರಂ, ಸರ್ ಹೋ ठंडा तो डॉक्टर को मारो ದಂಡ. ಅಂದ್ರೆ ಸ್ವಾಭಾವಿಕ ಇದೆ. ಇದ್ರ ಉಲ್ಟಾ ಹೆಂಗಾಗಿತ್ತು ನೋಡ್ರಿ, ಪೈರ್ ಗರಂ ಇರ್ಬೇಕು ಮತ್ತು ಸರ್ ठंडा ಇರ್ಬೇಕು. ಆದ್ರೆ ನಮ್ಮದು ಹೆಂಗಾಗೈತಿ, ಸರ್ ठंडा ಮತ್ತು ನಮ್ಮ ಪೈರ್ ಏನಾಗಿದಾವೆ ಅಂದ್ರೆ ठंडा ಆಗಿದಾವೆ, ಸರ್ ಏನಾಗಿತ್ತು ಅಂದ್ರೆ ಗರಂ ಆಗಿತ್ತು. ಅದಕ್ಕೂ ಔಷಧ ಕೊಟ್ರೆ ठंडा ಕೂಲ್ ಅಂತ ಹೇಳಿ ತಂಪು ಮಾಡಲಿಕ್ಕೆ ಅದಕ್ಕೂ ಔಷಧವನ್ನು ಏನು ಮಾಡಿದ್ರು ಅಂದ್ರೆ ಕೊಟ್ಟರು. ಅಂದರೆ ಇದೆಲ್ಲ ಏನು ನಾವು ನೋಡ್ತಾ ಇದ್ದೀವಿ ಅಂತಂದ್ರೆ, ಸುಖಿ ಆಗೋದರ ಸಲುವಾಗಿ ಯಾವೆಲ್ಲವನ್ನು ಕೂಡ ಹಾಕ್ತಾ ಇದ್ದೀವಿ ಅದೆಲ್ಲವೂ ಕೂಡ ದುಃಖವನ್ನು ನೀಡುವಂಥದ್ದಿದೆ. ಅದೆಲ್ಲವೂ ಕೂಡ ನಮ್ಗೆ ಏನು ಮಾಡ್ತಾ ಇದೆ ಅಂತಂದ್ರೆ ತೊಂದರೆಯನ್ನು ಕೊಡುವಂಥದ್ದಿದೆ. ಎಲ್ಲ ಸಾಧನಗಳು ಅದೇ ರೀತಿ. ಏನೇ ತೊಗೊಂಡು ಬಂದ್ರೂ ಎಲ್ಲ ಸಾಧನಗಳು ಹಂಗೆ ಇದಾವ್ರಿ. ಎಲ್ಲವೂ ಕೂಡ ಕರೆಂಟ್ ಮೇಲೆ ನಡೆಯುವಂಥವು ಇದಾವ್ರಿ ಸಾಧನಗಳು. ಕರೆಂಟ್ ಹೋಯಿತು ಅಂದರೆ ಎಲ್ಲ ಬಂದು, ಕರೆಂಟ್ ಬರೋ ತನಕ ಏನು ಮಾಡಬೇಕು ಅಂದ್ರೆ ವೇಟ್ ಮಾಡಬೇಕು. ಎಷ್ಟು ಪರಾಧೀನತೆ. ಮೊದಲು ಹೆಂಗಿತ್ತು ಅಂದ್ರೆ ಮನೆಯೊಳಗೆ ಬೀಸ್ತಿದ್ರು, ಮನೆಯೊಳಗೆ ಕುಟ್ಟುತ್ತಿದ್ರು, ಎಲ್ಲ ಮನೆಯೊಳಗೆ ಆಗ್ತಿತ್ತು. ಹಿಂಗಾಗಿ ಎಲ್ಲಿ ಹೋಗೋ ಅವಶ್ಯಕತೆ ಇರಲಿಲ್ಲ. ಅವ್ರಿಗೆ ಯಾವಾಗ ನ್ಯಾಯ ಮಾಡ್ತಿತ್ತು ಅವಾಗ ಬೀಸ್ತಿದ್ರು. ಪಟ್ ಅಂತೇಳಿ ಬೀಸಿ ಟಕ್ಕಂತ ರೊಟ್ಟಿ ಮಾಡ್ತಿದ್ರು ಆಗಿಂದಾಗಣ. ಈಗ ಹಂಗಿಲ್ಲ, ಒಂದು ವಾರದೊಮ್ಮೆ ಬೀಸ್ಕೊಂಡು ಬರ್ತಾರೆ. ಅದ್ರಾಗ ಏನು ಕ್ರಿಮಿ ಆಗಲಿ ಬಿಡಲಿ ಏನದ್ರ ಬಗ್ಗೆ ಕಲ್ಪನೆ ಇಲ್ಲ. ಅದಕ್ಕೆ ಇವೆಲ್ಲ ಸುಖದ ಸಲುವಾಗಿ ಮಾಡ್ತಾ ಇದ್ದೀವಿ ನಾವು. ಆದರೆ ಏನು ಸಿಗ್ತಾ ಇದೆ ಪ್ರತಿಫಲ? ದುಃಖ ಸಿಗ್ತಾ ಇದೆ. ಸುಖದ ಸಲುವಾಗಿ ಮಾಡುವಂಥ ಪ್ರಯತ್ನಗಳಿಗೆಲ್ಲ ನಾವು ದುಃಖವನ್ನು ಪಡಿತಾ ಇದ್ದೀವಿ. ಪ್ರಯತ್ನ ನಮ್ಮದ, ದುಃಖ ಸಿಗುವಂಥದ್ದು ಏನಾಗ್ತಾ ಇದೆ ಅಂತಂದ್ರೆ ನಡೆದಿದೆ. ಬೇಕಾಗಿದೆ ಸುಖ, ಅದ್ರ ಸಿಗ್ತಾ ಇದೆ ಏನ್ರಿ ದುಃಖ. ಏನ್ರಿ ಮಿಸ್ಟೇಕ್ ಆಗಿರ್ಬೇಕಲ್ಲ, ಅದು ಮಿಸ್ಟೇಕನ್ನು ನಾವು ಏನು ಮಾಡ್ಕೊಳ್ಬೇಕಾಗಿದೆ ಅಂದರೆ ಸುಧಾರಿಸ್ಕೊಳ್ಬೇಕಾಗಿದೆ. ನಾವು ಮಾಡುವಂಥ ಕಾರ್ಯಗಳು ದುಃಖವನ್ನು ಕೊಡುವಂಥವು ಇದಾವಪ್ಪ ಅಂದ್ರೆ ನಾವು ಕಾರ್ಯಗಳನ್ನು ಏನು ಮಾಡಬೇಕು ಅಂದ್ರೆ ಬದಲಾಯಿಸಬೇಕು, ಚೇಂಜ್ ಮಾಡಬೇಕು. ಚೇಂಜ್ ಮಾಡಬೇಕು ಅಂದರೆ ಜೀವನ ಪದ್ಧತಿಯನ್ನು ಬದಲಿಸಬೇಕು. ಜೀವನ ಪದ್ಧತಿಯನ್ನು ಬದಲಿಸಿ ಜೀವನ ನಡೆಸೋದು ಈಗಿನ ಕಾಲದೊಳಗೆ ಏನಿದೆ, ಪ್ರವಾಹದ ವಿರುದ್ಧ ಈಜದಂಗಿದೆ. ಸಿಗುದಿಲ್ರಿ, ಮನೆಗೆ ಉಪವಾಸ ಬರಬೇಕಾಗ್ತದೆ.
ಅದಕ್ಕೆ ನಮ್ಮ ತೊಗೊಂಡು ಹೋಗೋದೇನಿದೆ ಅಂದ್ರೆ ಲೇಸ್ ಇದೆ. ತಿಳಿತ್ರಿ? ಈ ಕಾರಣದಿಂದ ಇಲ್ಲಿ ಏನು ಹೇಳ್ತಾ ಇದ್ದಾರಪ್ಪ, ಮೂರು ಕಾನ್ಸೆಪ್ಟ್ ಹೇಳಿದಾರೆ. ಸುಖದ ಸಲುವಾಗಿ ದುಃಖದ ಕಾರ್ಯಗಳನ್ನು, ಅಂದರೆ ಸುಖದ ಅಪೇಕ್ಷೆ ಇದೆ ಆದರೆ ಎಲ್ಲ ದುಃಖದ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ. ಮುಂದೆ ಗುಣಾಯ ದೋಷಾನ್, ಗುಣದ ಸಲುವಾಗಿ ದೋಷಗಳನ್ನು ಏನು ಮಾಡ್ತಾ ಇದ್ದೀವಿ ಅಂತಂದ್ರೆ ಮಾಡ್ಕೊಳ್ತಾ ಇದ್ದೀವಿ. ನಮಗೆ ಗುಣದ ಅಪೇಕ್ಷೆ ಇದೆ ಆದರೆ ಎಲ್ಲ ಮಾಡೋದೇನ ದೋಷಗಳನ್ನೇ ಮಾಡ್ತೀವಿ. ಎಲ್ಲ ಮಾಡೋದು ದೋಷವನ್ನೇ. ಬೇಕಾಗಿದೆ ಗುಣಗ್ರಾಹಿ, ಗುಣಗಳನ್ನು ಬೆಳೆಸ್ಕೋಬೇಕು ಅಂತಿದೆ. ಅದರ ಸಂಗತಿ ಎಲ್ಲರದ್ದು ಎಂಥದ್ದಿದೆ ರೀ, ದೋಷಗಳ ವೃದ್ಧಿಯಾಗತಕ್ಕಂಥದ್ದು ಏನಿದೆ ಅಂತಂದ್ರೆ ಸಂಗತಿ ಇದೆ. ಆ ಕಾರಣದಿಂದ ಜ್ವರ ಬೈದವ್ರಿ, ಸಾಕಷ್ಟು ಜ್ವರ ಇದಾವೆ. ಈ ಜ್ವರ ಇದ್ದಂಥ ಸಮಯದೊಳಗೆ ತಂಪು ನೀರಿನೊಳಗೆ ಜಳಕ ಮಾಡೋದಾಗಲಿ ಅಥವಾ ತಂಪು ವಸ್ತುಗಳನ್ನ ಸೇವಿಸೋದಾಗಲಿ ವರ್ಜಿರ್ತದೆ. ಆದರೆ ಇವಂಗೇನಾಗ್ತಾ ಇಲ್ಲ ಅಂತಂದ್ರೆ ಸಹನ ಆಗ್ತಾ ಇಲ್ಲ, ಹೀಗಾಗಿ ತಂಪು ತಗೊಳ್ತಾ ಇದ್ದಾನೆ, ಅದು ಉಲ್ಟಾ ಮತ್ತೆ ಏನಾಗ್ತಾ ಇದೆ, ಉಲ್ಬಣ ಆಗ್ತಾ ಇದೆ. ಅವಾಗಷ್ಟೊಂದು ಸ್ವಲ್ಪ ಕಡಿಮೆ ಅನಿಸ್ತಿತ್ತು, ಆಮೇಲೆ ಮತ್ತೆ ಅದೇನಾಗ್ತಿದೆ ಅಂತಂದ್ರೆ ಅತ್ಯಂತ ಉಲ್ಬಣ ಆಗ್ತಿದೆ. ಅಂದ್ರೆ ಗುಣವನ್ನು ಗ್ರಹಣ ಮಾಡಬೇಕಾಗಿತ್ತು, ಆದರೆ ಕೆಲಸ ಏನು ಮಾಡ್ಲಿಕ್ಕತ್ತಾನ, ದೋಷ ಸಿಗುವಂಥ ಕಾರ್ಯವನ್ನು ಮಾಡ್ತಾ ಇದ್ದಾನೆ. ದೋಷಗಳನ್ನು ಮಾಡಿ ಗುಣವನ್ನು ಪ್ರಾಪ್ತ ಮಾಡ್ಕೊಳ್ಬೇಕು ಅಂತ ಮಾಡ್ತಾ ಇದ್ದಾನೆ. ಧರ್ಮದ ಸಲುವಾಗಿ ಪಾಪಗಳನ್ನು ಸಮಾಚರಂತಿ, ಧರ್ಮಾಯ ಪಾಪಾನಿ ಸಮಾಚರಂತಿ. ಧರ್ಮದ ಸಲುವಾಗಿ ಪಾಪಗಳನ್ನು ಮಾಡಿ ಏನು ಮಾಡ್ತಾ ಇದ್ದಾನೆ ಅಂದ್ರೆ ಧರ್ಮವನ್ನು ಮಾಡ್ತಾ ಇದ್ದಾನೆ. ಯಾವ ಧರ್ಮ ಸಮಸ್ತ ಪಾಪಗಳಿಂದ ರಹಿತಿರುವಂಥದ್ದಿದೆ, ಅದನ್ನು ಪಾಪಗಳಿಂದ ರಹಿತಾಗಿನೇ ಏನು ಮಾಡಬೇಕು ಅಂತಂದ್ರೆ ಆಚರಿಸಬೇಕು. ನಾವು ಧರ್ಮ ಕ್ರಿಯೆಗಳನ್ನು ಮಾಡ್ತಾ ಇದ್ದೀವಿ, ಆದರೆ ಧರ್ಮದಕ್ಕಿಂತ ಹೆಚ್ಚು ಏನಾಗ್ತಾ ಇದೆ, ಧರ್ಮಕ್ರಿಯೆ ಅಂದರೆ ಪುಣ್ಯ ಬಂಧದಕ್ಕಿಂತ ಹೆಚ್ಚಲ್ಲಿ ಏನಾಗ್ತಾ ಇದೆ, ಪಾಪದ ಬಂಧ ಆಗ್ತಾ ಇದೆ. ಹೀಗಿರೋದ್ರಿಂದ ಅಲ್ಲಿ ಪುಣ್ಯದ ಬದಲಾಗಿ ನಮಗೇನಾಗ್ತಾ ಇದೆ ಅಂತಂದ್ರೆ ಪಾಪಗಳೇ ಅಧಿಕ ಆಗ್ತಾ ಇದ್ದಾವೆ. ಹಾಗಾದ್ರೆ ಇದ್ರೊಳಗೆ ಬ್ಯಾಲೆನ್ಸ್ ಹೆಂಗಾಗೋದ್ರಿ? ತೂಗಿ ನೋಡಿದಾಗ ಅದು ಬ್ಯಾಲೆನ್ಸ್ ಆಗಬೇಕಲ್ಲ. ಅದಕ್ಕೆ ಧನಂಜಯ ಕವಿ ಹೇಳ್ತಾ ಇದ್ದಾರೆ, ಈ ಪ್ರಕಾರ ಪ್ರಭು ಅಜ್ಞಾನಿಗಳು ಇದೆಲ್ಲ ಮೂರು ಕಾರ್ಯಗಳು ಏನಿದಾವಲ್ಲ, ಈ ಕಾರ್ಯಗಳು ಹೆಂಗಿದಾವು ಅಂತಂದ್ರೆ ಎಣ್ಣೆಯನ್ನು ತೆಗಿಲಿಕ್ಕೆ ಮಳಲನ್ನ ಗಾಳಿಗೆ ಹಾಕಿದಂತಿದೆ. ಮಳಲನ್ನ ಗಾಳಿಗೆ ಹಾಕಿ ತಿರುವಿದ್ರೆ ಅಲ್ಲಿ ಎಣ್ಣೆ ಏನಾಗೋದಿಲ್ಲ ಅಂತಂದ್ರೆ ಸಿಗುವಂಥದ್ದಿಲ್ಲ. ಇದು ಅಜ್ಞಾನಿಗಳಿಗೇನಿಲ್ಲ ಅಂತಂದ್ರೆ ಗೊತ್ತಿದ್ದಂಥ ವಿಷಯ ಇಲ್ಲ. ಗೊತ್ತಿದ್ರೂ ಕೂಡ ಅದೇ ಕೆಲಸವನ್ನು ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಮಾಡ್ತಾ ಇದ್ದಾರೆ. ಅದಕ್ಕೆ ಭಾವಾರ್ಥವನ್ನು ಓದೋದು ನೋಡಿ, ಇದರ ಅನ್ವಯಾರ್ಥಂತೂ ಗೊತ್ತಾಯಿತು. ಓ ಪ್ರಭು, ಯಾರು ತಮ್ಮ ಹಿತೋಪದೇಶದ ಪ್ರಕಾರ ನಡೆಯುವುದಿಲ್ಲ ಅವರಿಗೆ ವಸ್ತು ಧರ್ಮದ ಯಥಾರ್ಥ ಪರಿಚಯವಾಗದಿರುವುದರಿಂದ ಅವರು ಅಜ್ಞಾನಿ ಮಿಥ್ಯಾದೃಷ್ಟಿಗಳಂತೆ ವಿರುದ್ಧ ಆಚರಣೆ ಮಾಡುತ್ತಾರೆ. ಅಜ್ಞಾನಿ ಮಿಥ್ಯಾದೃಷ್ಟಿ ಇವರೇನಿದಾರಂತಂದ್ರೆ ತಮಗೆ ಯಥಾರ್ಥವಾಗಿರ್ತಕ್ಕಂಥ ಪರಿಚಯ ಇಲ್ಲ, ವಸ್ತು ಧರ್ಮದ ಯಥಾರ್ಥ ಪರಿಚಯ ಇಲ್ಲದೇ ಇರೋದ್ರಿಂದ ಹಿತೋಪದೇಶವನ್ನೇನು ಕೊಟ್ಟಿದಾರಲ್ಲ ಅದರ ಪ್ರಕಾರ ನಡೆಯದೇ ಇರೋದರಿಂದ ಜೀವಿ ಏನಾಗ್ತಾ ಇದೆ ಅಂತಂದ್ರೆ ವಿರುದ್ಧ ಆಚರಣೆಯನ್ನು ಮಾಡ್ತಾರೆ ಅಜ್ಞಾನಿ ಮಿಥ್ಯಾದೃಷ್ಟಿಗಳು. ನೋಡ್ರಿ, ಎರಡು ಕೆಲಸ ಬೇಕು. ಹೇಳಿದ್ದನ್ನು ಕೇಳುವಂಥವ್ರೇ ಇರಬೇಕು ಒಂದು, ಇಲ್ಲ ತಾವು ಸ್ವಯಂ ವಿಚಾರ ಮಾಡಿ ನಡೆಯುವಂಥವ್ರು ಇರಬೇಕು ಒಂದು. ಇವು ಯಾರು ಹೇಳಿದ್ದು ಕೇಳಂಗಿಲ್ಲ, ತನಗೂ ಏನು ಬರಂಗಿಲ್ಲ. ಏನು ಮಾಡವ್ರಿ, ಅನಾಹುತನೇ ಮಾಡವ. ಊಟ ಆದ ಬಳಿಕ ಗುಳಿಗೆ ತೊಗೊಳೋದೈತಿ, ಅದನ್ನ ಊಟಕ್ಕಿಂತ ಮೊದಲು ತೊಗೊಳೋದು. ಹಿಂಗಾಗಿ ಮತ್ತೆ ಎಲ್ಲಿ ಹೋಗೋದ? ಆ ಕಾರಣದಿಂದ ಅಂದರೆ ಈ ರೀತಿ ಅಜ್ಞಾನಿಯ ಪ್ರವೃತ್ತಿ ಹೆಂಗೆ ಆಗ್ತಿದೆ ಅಂತ ಹೇಳಲಿಕ್ಕಾಗೋದಿಲ್ಲ. ಯಾವ ಪ್ರಕಾರ ಬೇಕಾದ ರೀತಿಯಿಂದ ನಾವು ಏನು ಮಾಡ್ತಾನೆ ಅಂತಂದ್ರೆ ಪ್ರಯತ್ನ ಮಾಡ್ತಾನೆ. ಹೀಗಾಗಿ ಅನೇಕ ಅನಾಹುತಗಳಿಗೆ ಏನಾಗ್ತಾನೆ ಅಂತಂದ್ರೆ ಒಳಗಾಗ್ತಾ ಇದ್ದಾನೆ. ಸುಖ ಬೇಕಾಗಿದೆ, ಅಜ್ಞಾನದ ಸಲುವಾಗಿ ಈ ಪ್ರಕಾರದ ಪ್ರವೃತ್ತಿ ಮಾಡ್ತಾ ಇದ್ದಾನೆ. ನೋಡ್ರಿ, ಯಥಾರ್ಥ ಧರ್ಮದ ಪರಿಚಯವಾಗದಿರುವುದರಿಂದ ಅವರು ಅಜ್ಞಾನಿ ಮಿಥ್ಯಾದೃಷ್ಟಿಗಳಂತೆ ವಿರುದ್ಧ ಆಚರಣೆ ಮಾಡುತ್ತಾರೆ. ಅವರು ನೋಡ್ರೇನು ವಿರುದ್ಧ ಆಚರಣೆಗಳು ಹೇಳ್ತಾರೆ. ಸ್ವರ್ಗಾದಿ ಸುಖ ಪ್ರಾಪ್ತಿಯ ಇಚ್ಛೆಯಿಂದ ವಿವಿಧ ಪ್ರಕಾರದ ಕಾಯಕ್ಲೇಶಗಳನ್ನು ಮಾಡಿ ದುಃಖವನ್ನೇ ಎದುರು ಹಾಕಿಕೊಳ್ಳುತ್ತಾರೆ. ಏನು ಬೇಕಾಗಿದೆ? ಸ್ವರ್ಗದ ಸುಖ ಬೇಕಾಗಿದೆ, ಸ್ವರ್ಗ ಪ್ರಾಪ್ತಿಯ ಇಚ್ಛೆ ಇದೆ. ಅದರ ಸಲುವಾಗಿ ಅನೇಕ ರೀತಿಯ ದಂಡನೆಗಳನ್ನು, ಕಾಯಕ್ಲೇಶಗಳನ್ನು ಮಾಡ್ತಾ ಇದ್ದಾನೆ, ಶರೀರಕ್ಕೆ ತೊಂದರೆ ಕೊಡ್ತಾ ಇದ್ದಾನೆ. ಇದ್ರ ಸಲುವಾಗಿ ಸ್ವರ್ಗಕ್ಕೆ ಹೋಗಬೇಕಾಗಿದೆ. ಸ್ವರ್ಗಕ್ಕೆ ನಾ ಹೋದೆ ಅಂತಂದ್ರೆ ಸುಖಿ ಆಗ್ತೀನಿ ಅನ್ನುವಂಥ ಅಭಿಪ್ರಾಯ ಇದೆ.
ಆ ಸುಖದ ಸಲುವಾಗಿ ಈಗ ವರ್ತಮಾನದೊಳಗೆ ಈ ಶರೀರಕ್ಕೆ ಏನು ಮಾಡ್ತಾ ಇದ್ದಾನಂತಂದ್ರೆ ದಂಡನೆ ಕೊಡ್ತಾ ಇದ್ದಾನೆ. ಇದು ವಿರುದ್ಧವಾಗಿರ್ತಕ್ಕಂಥ ಕ್ರಿಯೆ. ತಿಳಿತ್ರಿ? ವಿವಿಧ ಪ್ರಕಾರದ ಕಾಯಕ್ಲೇಶಗಳನ್ನು ಮಾಡಿ ದುಃಖವನ್ನೇ ಎದುರು ಹಾಕಿಕೊಳ್ಳುತ್ತಾರೆ. ಕಾಯಕ್ಲೇಶಗಳನ್ನು ಮಾಡೋದು ಅಂತಂದ್ರೆ ಅನೇಕ ಪ್ರಕಾರದ ವ್ರತಾಚರಣೆಗಳನ್ನು ಮಾಡಿ ಕಷ್ಟಗಳನ್ನು ಸಹಿಸೋದು. 4 ದಿವಸ ಉಪವಾಸ ಮಾಡವಿದ್ದೀನಿ ಅಂತ ತಿಳ್ಕೊಂಡು ಕಷ್ಟವನ್ನು ಏನು ಮಾಡೋದು ಅಂತಂದ್ರೆ ಸಹಿಸೋದು. ಇವನಿಗೆ ಒಂದು ಒಪ್ಪತ್ತು ಬಿಟ್ಟಂದ್ರೆ ಗರ್ 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 ತಿರುಗ್ತೈತ್ರಿ ತಲಿ. ಮತ್ತು 1 ದಿವಸ 2 ದಿವಸ 3 ದಿವಸ ಬಿಟ್ಟ ಅಂದ್ರೆ ಇವನು ಏನು ಮಾಡಬೇಕು? ಇವನು ಉಪವಾಸ ಎಲ್ಲಿ ಭಂಗ ಆಗೋದಂದ್ರೆ ಡಾಕ್ಟರ್ ಕಡೆಗೆ ಅಲ್ಲೇ ಹೋಗಿ. ಆ ಕಾರಣದಿಂದ ಕಾಯಕ್ಲೇಶ ಮಾಡಿ ದುಃಖಿ ಆಗ್ಲಕ್ಕದ್ರಿ. ಮತ್ತು ಸುಖದ ಪ್ರಾಪ್ತಿ ಸಲುವಾಗಿ ಇವುಗಳನ್ನು ಏನು ಕೆಲವು ತಪಾಚರಣೆಗಳನ್ನು ಮಾಡ್ತಾನಲ್ಲ, ಅವುಗಳಿಂದ ಉಲ್ಟಾ ಮತ್ತೇನಾಗ್ತಾ ಇದ್ದಾನಂತಂದ್ರೆ ದುಃಖಿ ಆಗ್ತಾ ಇದ್ದಾನೆ. ತಿಳಿತ್ರಿ? ಇದು ಪರ್ಯೂಷನ್ ಪರ್ವ ಮುಗಿತಿತ್ರಲ್ಲ, ಮುಗಿದ ನಂತರ ಹಾಸ್ಪಿಟಲ್ ಎಲ್ಲ ಫುಲ್ ರಶ್ ರೀ. ಯಾಕೆ ಹೇಳ್ರಿ? ಎಲ್ಲರೂ ಕೂಡ ತಮ್ಮ ಶಕ್ತಿಯನ್ನು ನೋಡ್ಕೊಳ್ಳದೆ ಅವ್ರು ಮಾಡ್ತಾ ಇದ್ದಾರಂಥೇಳಿ ಇವ್ರು ಮಾಡೋದ್ರಿ. ಎದ್ರ ಸಲುವಾಗಿ? ಯಾವುದ್ರ ಸಲುವಾಗಿ? ಉಪವಾಸ ಯಾವುದ್ರ ಸಲುವಾಗಿ ಅಂದ್ರೆ ಉಪವಾಸದ ಸಲುವಾಗಿ, ಆತ್ಮನ ಹತ್ತಿಕ್ಕೆ ಇರೋ ಸಲುವಾಗಿ, ಜಿನ್ವಾನಿಯ ಸ್ವಾಧ್ಯಾಯದ ಸಲುವಾಗಿ, ಇದರ ಸಲುವಾಗಿ ಉಪವಾಸ ಹೇಳಿದಾರ್ರಿ. ಇವರು ಉಪವಾಸವನ್ನು ವನವಾಸದ ಗತ್ಯಕ್ಕೆ ಮಾಡ್ತಾರೆ. ಕಷ್ಟ ಆಗ್ತಾ ಇದೆ. ಹೀಗಾಗಿ ಕೊನೆಗೆಲ್ಲ ಎಲ್ಲಿರ್ತಾರಪ್ಪ ಇವರ ಅಂತಂದ್ರೆ ಆಸ್ಪತ್ರೆ ಒಳಗಡೆ ಇರ್ತಾರೆ. 8 ದಿವಸ ಏನೋ ಕಷ್ಟಪಟ್ಟು ಏನಾದರೂ ಒಂದಿಷ್ಟು ಸಂಯಮ ತೊಗೊಂಡಿದ್ರಲ್ಲ, ಅದೆಲ್ಲ ಒಮ್ಮೆ ಹೋಗಿ ಏನಾಗ್ತೈತಿ ಅಂತಂದ್ರೆ ಭಂಗ ಆಗ್ತೈತಿ. ಇದೆಲ್ಲ ಯಾವುದ್ರ ಸಲುವಾಗಿ ಅನ್ನುವಂಥ ಪರಿಜ್ಞಾನ ಇಲ್ಲದೇ ಇರೋದರಿಂದ ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ಅನೇಕ ಪ್ರಕಾರದ ಕಾಯಕ್ಲೇಶಗಳನ್ನು ಮಾಡಿ ದುಃಖವನ್ನೇ ಎದುರು ಹಾಕ್ಕೊಳ್ತಾ ಇದ್ದಾರೆ. ಎಲ್ಲಿ ಹೋಗೋರ್ದಾರ ಇವರೆಲ್ಲ? ಸ್ವರ್ಗ ಸುಖ ಬೇಕಾಗಿದೆ, ಅದರ ಸಲುವಾಗಿ ಇವೆಲ್ಲ ಕಷ್ಟಗಳನ್ನು ಏನು ಮಾಡ್ತಾ ಇದ್ದಾರೆ ಅಂದರೆ ಅನುಭವಿಸ್ತಾ ಇದ್ದಾರೆ. ನೆಕ್ಸ್ಟ್, ಸಕಾಮ ತಪಸ್ಸಿನ ಯಾವುದೇ ಫಲವು ದೊರಕದಿರುವುದರಿಂದ ಅವರು ಕೊನೆಯಲ್ಲಿ ದುಃಖಿಯಾಗಿಯೇ ಉಳಿಯುತ್ತಾರೆ. ಸಕಾಮ ತಪಸ್ಸಿನ ಕಾರಣದಿಂದ ಯಾವುದೇ ಪ್ರಕಾರದ ಫಲ ಅವ್ರಿಗೆ ಏನಾಗೋದಿಲ್ಲ ಅಂತಂದ್ರೆ ಸಿಗಂಗಿಲ್ಲ. ಯೋಗ್ಯ ಫಲದ ಸಲುವಾಗಿ ಇದನ್ನೆಲ್ಲ ಮಾಡ್ಕದಾರ್ರಿ. ಕಾಯಕ್ಲೇಶಾದಿಗಳನ್ನು ಯೋಗ್ಯ ಫಲದ ಅಪೇಕ್ಷೆ ಇಟ್ಕೊಂಡು ಮಾಡ್ಕದಾರ. ಆದ್ರೆ ಅದ್ರ ಫಲ ಏನಾಗೋದಿಲ್ಲ, ಯೋಗ್ಯ ಸಿಗೋದನ್ನೇ ಇಲ್ಲ. ಹೀಗಾಗಿ ಮತ್ತೆ ಉಲ್ಟಾ ಏನಾಗ್ತಾರಂತಂದ್ರೆ ದುಃಖಿನ ಆಗ್ತಾರೆ. ಇಷ್ಟೆಲ್ಲ ಉಪವಾಸ ಮಾಡಿ ಆದ್ರೆ ಭೀ ನನಗೆ ಏನೂ ಸುಖ ಆಗಲಿಲ್ಲ. ಯಾವ ಸುಖ ಬೇಕಾಗೈತಿ ಅದು ಗೊತ್ತಿಲ್ಲ. ದಿನಾ ಬಸ್ತಿಗೆ ಹೋದ್ನಿ ಆದರೂ ಕೂಡ ನನಗೇನೂ ಲಾಭ ಆಗಿಲ್ಲ. ನೀವು ಬಸ್ತಿಗೆ ಹೋಗಿಲ್ಲ, ಬರೀ ಲಾಭ ನೋಡ್ಕೊತ ಹೋಗಿಲ್ಲ. ಹಿಂಗಿರೋದ್ರಿಂದ ಲಾಭ ಹೆಂಗಾಗೋದು? ಆ ಕಾರಣದಿಂದ ಇವೆಲ್ಲ ಪ್ರವೃತ್ತಿಗಳನ್ನು ಧನಂಜಯ ಕವಿ ನಮಗೆ ಈ ಸ್ತುತಿಯೊಳಗೆ ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ಹೇಳ್ತಾ ಇದ್ದಾರೆ. ಜಿನೇಂದ್ರ ಭಗವಂತರು ಸ್ತುತಿ ಮಾಡುವಂಥ ಸಮಯದೊಳಗೆ ಇಷ್ಟೆಲ್ಲ ವಿಷಯಗಳನ್ನು, ಇಷ್ಟೆಲ್ಲ ಸಿದ್ಧಾಂತಗಳನ್ನು ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ತೋರಿಸ್ಕೊಡ್ತಾ ಇದ್ದಾರೆ. ಅಜ್ಞಾನಿಗಳು ಹೆಂಗೆ ಮಾಡ್ತಾ ಇದ್ದಾರೆ ಅಂತೇಳಿ. ಮುಂದೆ, ತಾವು ಉತ್ತಮವಾದ ಗುಣಗಳನ್ನು ಹೊಂದಬೇಕು ಎಂಬ ಮಹದಾಕಾಂಕ್ಷೆಯಿಂದ, ನೋಡ್ರೆ, ಉತ್ತಮವಾಗಿರ್ತಕ್ಕಂಥ ಗುಣಗಳು ನಮಗೆ ಬರಬೇಕು ಅಂತ ಹೇಳಿ ಮಹದ ಆಕಾಂಕ್ಷೆಯನ್ನು ಹೊಂದಿ, ಶ್ರೇಷ್ಠವಾದ ಆಕಾಂಕ್ಷೆಯನ್ನು ಇಟ್ಕೊಂಡ ಭೋಗಪ್ರಿಯರಾದ ದೇವದೇವಿಯರ ಉಪಾಸನೆ ಮಾಡಿ ಸ್ವಯಂ ವಿಷಯ ಲಂಪಟರಾಗಿ ಪರಿವರ್ತಿಸುತ್ತಾರೆ. ಇದು ಎಂಥ ದುರಂತದ ವಿಷಯ. ಉತ್ತಮ ಗುಣಗಳು ಬೇಕಾಗಿದಾವ್ರಿ. ಉತ್ತಮ ಗುಣಗಳನ್ನು ಪ್ರಾಪ್ತ ಮಾಡಿಕೊಳ್ಳೋದ್ರ ಸಲುವಾಗಿ ಮಹದ ಆಕಾಂಕ್ಷೆಯನ್ನು ಹೊಂದಿ ಭೋಗಪ್ರಿಯರಾಗಿರ್ತಕ್ಕಂಥ ದೇವ ಮತ್ತು ದೇವಿಯರ್ದು ಏನು ಮಾಡ್ತಾರಂತಂದ್ರೆ ಉಪಾಸನೆ ಮಾಡ್ತಾರೆ. ಅವರು ಭೋಗಪ್ರಿಯರಿದಾರ್ರಿ. ಅವರಿಗೆಲ್ಲ ಬೇರೆ 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 ರೀತಿಯ ಭೋಗಗಳು ಬೇಕಾಗ್ತವೆ. ಅವುಗಳನ್ನೆಲ್ಲ ಅವ್ರಿಗೆ ಅರ್ಪಿಸಿದ್ರು ಅಂತಂದ್ರೆ ಆ ಭೋಗಗಳು ನಮಗೂ ಸಿಗ್ತಾವಂತೇಳಿ ಇವ್ರು ಏನಾಗಿದ್ದಾರೆ ಅಂತಂದ್ರೆ ಆ ಪ್ರಕಾರದ ಪ್ರವೃತ್ತಿಗೆ ಇಳಿದಿದ್ದಾರೆ. ಹೀಗಾಗಿ ಅಲ್ಲಿ ಹೋಗಿ ಏನು ಕಲ್ತ್ರಿ ಇವರ? ವಿಷಯ ಲಂಪಟರಾಗಿ ಪ್ರವರ್ತಿಸುತ್ತಾರೆ. ಅಲ್ಲಿ ಏನಾಗ್ತಾರ್ರಿ? ವಿಷಯ ಲಂಪಟತೆ ಏನಾಗ್ತದ ಅಂತಂದ್ರೆ ಬೆಳೀತದ. ಪ್ರತಿಯೊಂದು ಇಂದ್ರಿಯಗಳ ಪುಷ್ಟಾಗಿ ಅನೇಕ ದುರಾಚರಣೆಗಳಿಗೆ ಏನಾಗ್ತಾ ಇದೆ ಅಂತಂದ್ರೆ ಇದು ಕಾರಣ ಆಗ್ತಾ ಇದೆ. ಇದೇ ಸಂದರ್ಭದೊಳಗೆ ಅನೇಕ ಪ್ರಕಾರದ ಇಂಥ ವಿಪರೀತ ಕ್ರಿಯೆಗಳನ್ನು ನಾವು ಏನು ಮಾಡ್ತೀವಿ ಅಂತಂದ್ರೆ ನೋಡ್ತೀವಿ. ಯಾಕಂತಂದ್ರೆ ಅದು ಯಾವುದು ನವರಾತ್ರಿ ಉತ್ಸವ ಬರುತ್ತಲ್ಲ, ನವರಾತ್ರಿ ಉತ್ಸವದ ಸಮಯದೊಳಗೆ ಇಂಥ ಪ್ರಕರಣಗಳು ಭಯಂಕರ ನಡೀತಾವೆ.
ಅನೇಕ ಪ್ರಕಾರದ ತಪ್ಪ ಟ್ರೆಂಡ್ ಏನಾಗ್ಯದ ಅಂತಂದ್ರೆ ಈಗ ಬೆಳೀತಾ ಇದೆ. ಎಲ್ಲರೂ ಹೋಗಿ ಒಂದು ಕಡೆ ಕೂಡ್ಕೊಂಡು ಏನು ಮಾಡೋದು ಅಂತಂದ್ರೆ ಕುಣಿಯೋದು, ಭಕ್ತಿ ಮಾಡುವಂಥದ್ದು, ಅದು ರಾತ್ರಿ ಸಮಯದೊಳಗೆ. ಹಾಂ ಹಾಂ ಅವು ಕೋಲಾಡ್ತಾರಲ್ಲ, ಅವು ಆಡೋದು. ಅಲ್ಲಿ ಮರ್ಯಾದೆ ಅಂತೂ ಇಲ್ಲವೇ ಇಲ್ಲ. ಅಲ್ಲಿ ಅನೇಕ ಪ್ರಕಾರದ ಏನೈತಿ ಅಂತಂದ್ರೆ ಕೆಟ್ಟ ವ್ಯಸನಕ್ಕೆ ಜೀವ ಏನಾಗ್ತಾವ ಅಂತಂದ್ರೆ ಬಲಿ ಆಗ್ತಾವ್ರಿ. ಯಾಕಂದ್ರೆ ದೇವಿಯರ ಉಪಾಸನೆ ಮಾಡ್ಲಿಕ್ಕೆ ಹೋಗಿ ವಿಷಯ ಲಂಪಟರಾಗಿ ಏನಾಗ್ತಾ ಇದ್ದಾರೆ ಅಂತಂದ್ರೆ ಪ್ರವರ್ತಿಸ್ತಾ ಇದ್ದಾರೆ ಅನ್ನುವಂಥ ಮಾತ ಬಹಳ ವಿಷಾದಕಾರಿಯಾಗಿರ್ತಕ್ಕಂಥ ಸಂಗತಿ ಇದೆ. ಒಳ್ಳೆ ಕುಲದ ವ್ಯಕ್ತಿಗಳೆಲ್ಲ, ಒಳ್ಳೆ ಕುಲದ ಜನ ಈ ಪ್ರಕಾರ ಏನಾಗ್ತಾ ಇದ್ದಾರೆ ಅಂತಂದ್ರೆ ದುರಾಚರಣೆಗೆ ಇಳಿತಾ ಇದ್ದಾರೆ. ಯಾವುದರ ಸಲುವಾಗಿ ರೀ? ಸುಖ ಬೇಕಾಗಿದೆ, ಅದರ ಸಲುವಾಗಿ ಇವ್ರು ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ಗುಣಗಳನ್ನು ಪ್ರಾಪ್ತಿ ಮಾಡ್ಕೊಳ್ಬೇಕು ಅಂತೇಳಿ ದೇವಿಯರ ಆರಾಧನೆಯನ್ನು ಮಾಡಿಕೊಂಡ ಇಂಥ ಅನೇಕ ಪ್ರಕಾರದ ವಿಷಯ ಲಂಪಟತೆಗೆ ಒಳಗಾಗ್ತಾ ಇದ್ದಾರೆ. ಇದು ಕೂಡ ನಡೀತಾ ಇದೆ. ಮುಂದೆ ಲಾಸ್ಟ್ ಇದೇ ಪ್ರಕಾರ ಧರ್ಮಾಚರಣೆ ಮಾಡುತ್ತೇವೆ ಎಂಬ ಇಚ್ಛೆಯಿಂದ ಯಜ್ಞಾದಿಗಳಲ್ಲಿ ಪಶುಹಿಂಸೆ ಮೊದಲಾದ ಪಾಪ ಕಾರ್ಯಗಳನ್ನು ಮಾಡಿ ಇನ್ನೂ ಅಧಿಕವಾಗಿ ಪಾಪವನ್ನೇ ಗಳಿಸುತ್ತಾರೆ. ತಿಳಿತ್ರಿ? ಪ್ರತ್ಯಕ್ಷವಾಗಿ ಲೋಕ ವಿರುದ್ಧವಾಗಿರ್ತಕ್ಕಂಥ, ಯಾಕಂದ್ರೆ ನಾವು ಬೆಳಗ್ಗೆ ನೋಡ್ತಾ ಇದ್ದೀವಿ, ಲೌಕಿಕ ಪ್ರಮಾಣದ ಮೂಲಕ ಯಾವುದು ಖಂಡನೀಯ ಇದೆ ಅಂತ ಎಲ್ಲ ಕಾರ್ಯಗಳನ್ನು ಕೂಡ ಹಿಂಸಾತ್ಮಕ ಪ್ರವೃತ್ತಿಗೆ ಇಳಿತಕ್ಕಂಥ ಕಾರ್ಯಗಳನ್ನು ಏನು ಮಾಡ್ತಾರೆ ಅಂತಂದ್ರೆ ಜನ ಪಾಪಕ್ರಿಯೆಗಳನ್ನು ಮಾಡ್ತಾ ಇದ್ದಾರೆ. ಯಾವುದ್ರ ಸಲುವಾಗಿ? ಧರ್ಮದ ಸಲುವಾಗಿ. ಈ ಧರ್ಮ ಪ್ರಾಪ್ತಿಗಾಗಿ ಈ ಪ್ರಕಾರದ ಒಂದು ಪಶುಹಿಂಸೆ ಮೊದಲಾದ ಪಾಪ ಕಾರ್ಯಗಳನ್ನು ಯಜ್ಞಾದಿಗಳಲ್ಲಿ ಮಾಡ್ತಾ ಇದ್ದಾರೆ. ಇನ್ನೂ ಅಧಿಕವಾಗಿ ಪಾಪವನ್ನೇ ಗಳಿಸುತ್ತಾರೆ. ಧರ್ಮದ ಹೆಸರಿನ ಮೇಲೆ ಪುನಃ ಏನಾಗ್ತಾ ಇದೆ? ಪಾಪದ ಅಧಿಕತೆ ಆಗ್ತಾ ಇದೆ. ತಿಳಿತ್ರಿ? ಇದು ಅನ್ಯ ಮತದವ್ರದ್ರಿ. ನಮ್ಮಲ್ಲಿನೂ ಕೂಡ ಏನಾಗ್ತಾ ಇದೆ ಅಂತಂದ್ರೆ ಇಂಥ ಕಾರ್ಯ ಆಗ್ತಾ ಇದೆ. ಅನೇಕ ಪ್ರಸಂಗಗಳಲ್ಲಿ ಭೋಜನದ ನಿಯಂತ್ರಣ, ಭೋಜನ ಯಾವಾಗ ನಡಿಬೇಕು, ಎಷ್ಟು ಗಂಟೆ ತನಕ ಇರಬೇಕು ಅನ್ನೋದ್ರ ಬಗ್ಗೆ ಕಲ್ಪನೆ ಇಲ್ಲ. ರಾತ್ರಿ ಸಹಿತ ಏನಾಗ್ಯದಪ್ಪ ಅಂತಂದ್ರೆ ಪಂಚಕಲ್ಯಾಣದಂತಹ ಪ್ರತಿಷ್ಠಾಗಳಲ್ಲಿ ಅಗದಿ ರಾಜಾರೋಷವಾಗಿ ಏನಾಗ್ತಾ ಇದೆ ಅಂತಂದ್ರೆ ಊಟದ ಕಾರ್ಯಕ್ರಮ ಹಂಗ ನಡೆದಿತ್ತು. ಇದು ಪುಣ್ಯ ಧರ್ಮದ ಸಲುವಾಗಿ ಮಾಡ್ತಕ್ಕಂಥ ಕೆಲಸ ಇದೆ. ಇದರೊಳಗೆ ಪುನಃ ಏನು ಮಾಡಿದ್ರು? ನಾವು ಪಾಪವನ್ನೇ ಮಾಡಿ. ಇಂಥವು ಎಲ್ಲ ಕಡೆಗೆ ನಮ್ಮದೇನು ಬೇಕು ಅಂತಂದ್ರೆ ದೃಷ್ಟಿ ಬೇಕು. ಎಲ್ಲ ವಿಷಯಗಳನ್ನು ನಾವೇನು ಮಾಡ್ಕೊಳ್ಬೇಕು ಅಂತಂದ್ರೆ ತಿಳ್ಕೊಳ್ಬೇಕು. ಆ ಕಾರಣದಿಂದ ಇದೆಲ್ಲ ಎಂಥ ಕೆಲಸ ಇದೆ ಅಂತಂದ್ರೆ ಹೀಗೆ ಅವರ ಕ್ರಿಯೆಗಳೆಲ್ಲವೂ ಮಳಲನ್ನು ಗಾಣದ ದಿಂಡಿನಲ್ಲಿ ಹಾಕಿ ಎಣ್ಣೆ ತೆಗೆಯಲು ಪ್ರಯತ್ನ ಮಾಡುವಂಥ ಅಜ್ಞಾನಿ ಮೂಢ ಮನುಷ್ಯರ ತೆರದಲ್ಲಿ ಪ್ರತಿಫಲದ ರೂಪದಲ್ಲಿ ಕೇವಲ ದುಃಖವನ್ನೇ ಭೋಗಿಸುತ್ತಾರೆ. ಎಣ್ಣೆ ಬೇಕು ಅಂತ ತಿಳ್ಕೊಂಡ ಮಳಲನ್ನು ಹಾಕಿ ದಿಂಡನ್ನು ತಿರ್ಸಿ ಪುನಃ ಮತ್ತೇನು ಪಡ್ಕೊಳ್ತಾರಪ್ಪ ಅಂತಂದ್ರೆ ದುಃಖವನ್ನೇ. ಅದರ ಪ್ರತಿಫಲದೊಳಗೆ ಏನಾಗೋದಂದ್ರೆ ತಿರುಗಿ ಮತ್ತಲ್ಲೇ ಏನಾಗ್ತದೆ? ಬಿದ್ದು ಹೋಗ್ತಾನೆ. ಹೀಗಾಗಿ ಎಲ್ಲಿ ಸುಖ ಇದೆ ಅನ್ನೋದು ಗೊತ್ತಿಲ್ಲ. ಅದಕ್ಕೆ ಅನ್ಯ ಮತದೊಳಗೂ ಸಹಿತ ಅನೇಕ ಇಂಥವು ಪದ್ಯಗಳು ಬೈದವ್ರಿ. ಕಸ್ತೂರಿ ಕುಂಡಲಿ ಬಸೆ ಮೃಗ ಢೂಂಡೆ ಬನ ಮಾಹಿ ಐಸೆ ಘಟ್ ಘಟ್ ರಾಮ ಹೇ ದುನಿಯಾ ದೇಖೆ ನಾಯಿ. ಒಂದು ಕಸ್ತೂರಿ ಮೃಗದ ಉದಾಹರಣೆ ಕೊಡ್ತಾರೆ. ಯಾವ ರೀತಿ ಒಂದು ಕಸ್ತೂರಿ ಮೃಗ ಆ ಕಸ್ತೂರಿಯನ್ನು ತನ್ನ ಹೊಂಕಳದೊಳಗನ ಏನು ಮಾಡಿರ್ತದಂದ್ರೆ ಇರ್ತದ್ರಿ. ಅದು ಪಕ್ವಾದ ನಂತರ ಅದು ಸುಗಂಧ ಭಾಳ ಬರ್ತದೆ, ಭಯಂಕರ ವಾಸನೆ ಇರ್ತೈತ್ರಿ, ಭಾಳ ಸುಗಂಧ ಇರ್ತದೆ. ಆ ಸುಗಂಧ ಅದಕ್ಕೆ ಹೆಂಗೆ ಬರ್ತದಂದ್ರೆ ಮೂಗಿಗೆ ಬಡಿತೈತ್ರಿ. ಅದ್ರ ಮೂಗು ಮುಂದಿರ್ತೈತ್ರಿ. ನಮ್ಮ ಹೆಂಗದವಲ್ಲ ಒಪ್ಪಣ ಹಂಗೆ ಇರ್ತೈತೆ. ಅದು ಹಿಂಗೆ ಇಲ್ಲಿದೆ ಬರ್ತೈತೆ, ಅದ್ರ ಮುಂದಿನಿಂದ ಬರ್ತಾ ಇದೆ ಅಂತೇಳಿ ಕನ್ಫ್ಯೂಸ್ ಆಗಿ ಅದು ಆ ವಾಸನೆಗಾಗಿ ಓಡ್ತದ. ಎಲ್ಲಿ ಹೋಗ್ತಿರಲ್ಲಿ ವಾಸನೆ ಬರೋದಿಲ್ಲ. ಅದಕ್ಕೆ ಹಿಂಗೆ ಅನಿಸ್ತದಲ್ಲ, ಇನ್ನ ಮುಂದದ ಅಂತ ಓಡಿ ಬೀಳ್ತು. ಲಾಸ್ಟ್ ಮೂಮೆಂಟ್ದಾಗ ಅದು ಗೋಣ್ ಹಿಂಗೆ ಮಾಡ್ತಿತ್ತಲ್ಲ, ಅವಾಗ ಅದ್ರ ಹತ್ತಿಕ್ಕನ ಏನೈತಿ ಅಂತಂದ್ರೆ ಕಸ್ತೂರಿ ಇತ್ತು. ಆದ್ರೆ ಅದು ಗೊತ್ತೇ ಆಗಲಿಲ್ಲ. ಅಷ್ಟರೊಳಗೆ ಅದ್ರ ಪ್ರಾಣ ಏನಾಗ್ತಿತ್ತು ಅಂದ್ರೆ ಹೋಗ್ತಿತ್ತು. ಹಂಗೆ ನಾವು ಕೂಡ ಸುಖದ ಸಲುವಾಗಿ ಇವೆಲ್ಲ ದುಃಖದ ಕಾರ್ಯಗಳನ್ನು ಮಾಡಿ 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 ಕೊನೆಗೆ ನಮ್ಮದು ಪುಣ್ಯದ ಯೋಗ ಇತ್ತಂದ್ರೆ ಯಾರ ಹೇಳ್ತಾರೆ, ಯಾಕಿಷ್ಟೆಲ್ಲ ಮಾಡ್ತಾ ಇದ್ದೀಪ್ಪ, ನೀ ಸ್ವಯಂ ಭಗವಾನಾತ್ಮ ಇದೀ, ಯಾಕಂತವೆಲ್ಲ ವಿಪರೀತ ಕಾರ್ಯಗಳಿಗೆ ಬಲಿ ಆಗ್ತಾ ಇದ್ದೀಪ್ಪ ಅಂತ ತಿಳ್ಕೊಂಡು ತಿಳಿಸಿ ಹೇಳಬಿಡ್ದಂದ್ರೆ ಇವನ್ನೆಲ್ಲ ಮುಗಿದಿರ್ತೈತ್ರಿ. ಅವಾಗ ಏನು ಮಾಡ್ಬೇಕಾಗ್ತೈತಿ ಅಂತಂದ್ರೆ ಪುನಃ ಮತ್ತು ಚತುರ್ಗತಿ ಭ್ರಮಣಕ್ಕೆ ಫಸ್ಟ್ ಪೈಲೇಸೆ ಶುಲ್ಕರನ್ನ ಮತ್ತೆ ನಿಗೋಧದಿಂದ ಏನಾಗಬೇಕು ಅಂತಂದ್ರೆ
ಈ ಪರಿಪಾಟಿ ದೀರ್ಘ ಸಂಸಾರ ಮತ್ತೇನಾಗ್ತದೆ ಅಂತಂದ್ರೆ ವೃದ್ಧಿ ಆಗ್ತದೆ. ಅವಕಾಶ ಬಂದದ್ದೇನಾಯಿತು ಅಂದ್ರೆ ತಪ್ಪಿ ಹೋಯಿತು. ಎಷ್ಟೋ ಮಹಾನ್ ಪುಣ್ಯದ ಯೋಗದಿಂದ ಏನಾಗಿದೆ ಅಂದರೆ ಮನುಷ್ಯ ಭವ, ಜೈನ ಕುಲ, ಜಿನ್ವಾನಿ ಸಂಯೋಗ, ಮತ್ತು ಅದರಾಗ ಸತ್ಯವನ್ನು ಅವಲೋಕನ ಮಾಡೋದ, ಪ್ರವಾಹದ ವಿರುದ್ಧವಾಗಿ ನಾವು ಇದನ್ನು ಏನು ಮಾಡ್ತಾ ಇದ್ದೀವಿ ಅಂತಂದ್ರೆ ತಗೊಳ್ತಾ ಇದ್ದೀವಿ. ಇದೇನು ಸಾಮಾನ್ಯವಾಗಿರ್ತಕ್ಕಂಥದ್ದೇನಲ್ಲ ಅಂತಂದ್ರೆ ಪುಣ್ಯ ಅಲ್ಲ. ಇಷ್ಟು ಪ್ರಾಪ್ತಿ ಆದ್ರೂ ಕೂಡ ಸಹಜವಾಗಿ ಕಾಗಿ ಸಿಕ್ಕಿತ್ತಲ್ಲ, ಅವನು ಕುರುಡನ ಕೈಯಾಗಿ ಸಹಜವಾಗಿ ಕಾಗಿ ಸಿಕ್ಕಿತ್ತು. ಹಿಂಗೆ ಮಾಡ್ಕೋದ್ರೆ ಕಾಗಿನ ಸಿಕ್ತ್ರಿ, ಭಯಂಕರ ಸಂತೋಷ ಆಯಿತು. ಹೆಂಗೆ ಸಿಕ್ತು ಅಂದ್ರಿ, ಹಿಂಗೆ ಮಾಡ್ದ, ಅಷ್ಟ್ರಾಗ ಏನಾಯ್ತು, ಹೊಂಟು ಹೋಯ್ತು. ಹಂಗಿದೆ ಇದು. ಎಷ್ಟು ಇದು ಮನುಷ್ಯ ಭವದ ಆಯು ಎಷ್ಟಿದೆ, ಭಾಳ ಅಲ್ಪಿದೆ. ಯಾವಾಗ ಅನ್ನೋದು ಗ್ಯಾರಂಟಿ ಇಲ್ಲ. ಆ ಕಾರಣದಿಂದ ಎಲ್ಲವೂ ಅನಿತ್ಯ ಇರುವಂಥ ಈ ಸಮಯದೊಳಗೆ ಇಂಥದ್ದೆಲ್ಲ ನಾವು ಚರ್ಚೆ ಮಾಡ್ಲಿಕ್ಕೆ ಸಮಯ ತೆಗೆದಿದ್ದೀವಲ್ಲ, ಇದೇ ಏನಿದೆ ಅಂದ್ರೆ ಬಹಳ ಉತ್ಕೃಷ್ಟವಾಗಿರ್ತಕ್ಕಂಥದ್ದಿದೆ. ಅದಕ್ಕಿದ್ರ ಲಾಭ ಆಗಬೇಕಾಯ್ತು ಅಂತಂದ್ರೆ ಇಂಥ ಮಹಾನ್ ಕವಿಗಳು, ದಾರ್ಶನಿಕರು, ಆಚಾರ್ಯವರ್ಯರು ಅನೇಕ ರೀತಿಯಿಂದ ನಮ್ಮ ಮೇಲೆ ಏನು ಮಾಡಿದಾರೆ ಅಂದ್ರೆ ಉಪಕಾರ ಮಾಡಿ ಹೋಗಿದಾರೆ. ಅದೆಲ್ಲವನ್ನು ನಾವು ಏನು ಮಾಡ್ಕೊಳ್ಬೇಕು ಅಂತಂದ್ರೆ ಸರಿಯಾಗಿ ತಿಳ್ಕೊಳ್ಬೇಕು. ಇರದಿದ್ರೆ ನಾವು ಕೂಡ ಎಣ್ಣೆ ತೆಗಿಲಿಕ್ಕೆ ಮಳಲಿನ ಉಪಯೋಗ ಮಾಡ್ತಾ ಇದ್ದೇವೇನೋ ಅನ್ನೋದನ್ನು ನಾವು ಯಾರೂ ಮರಿಬಾರ್ದು. ಅದಕ್ಕೆ ಧನಂಜಯ ಕವಿ ಇಲ್ಲಿ ಏನು ಮಾಡಿದರು ಅಂತಂದ್ರೆ ಈ ಪ್ರಕಾರ 13ನೇ ಪದ್ಯದೊಳಗೆ ಏನು ಮಾಡಿದರು ಅಂತಂದ್ರೆ, ನಾವು ಅಜ್ಞಾನದ ಕಾರಣದಿಂದ ಸರಿಯಾಗಿ ವಿಷಯವನ್ನು ಅವಲೋಕನೆ ಮಾಡದೆ ನಾವೇನು ಮಾಡ್ತಾ ಇದ್ದೀವಿ ಅಂತಂದ್ರೆ ಸುಖದ ಸಲುವಾಗಿ ದುಃಖದ ಕಾರ್ಯಗಳನ್ನು ಮಾಡ್ತಾ ಇದ್ದೀವಿ, ಗುಣದ ಸಲುವಾಗಿ ದೋಷಗಳನ್ನು ಕೂಡ ಹಾಕ್ತಾ ಇದ್ದೀವಿ, ಧರ್ಮದ ಸಲುವಾಗಿ ಪಾಪಗಳನ್ನು ಮಾಡ್ತಾ ಇದ್ದೀವಿ. ಇವೆಲ್ಲ ಕೆಲಸ ಹೆಂಗಿದಾವ ಅಂದ್ರೆ ಎಣ್ಣೆಯನ್ನು ತೆಗಿಲಿಕ್ಕೆ ಮಳಲನ್ನು ಉಪಯೋಗಿಸಿದಂತಿದಾವ. ಅದಕ್ಕೆ ಇವುಗಳನ್ನು ಬಿಟ್ಟುಕೊಟ್ಟು ಯಾವುದು ಯೋಗ್ಯದೆ ಆ ಕಾರ್ಯಗಳನ್ನು, ಆ ಧರ್ಮ ಕ್ರಿಯೆಗಳನ್ನು ನಾವು ಅನುಷ್ಠಾನ ಮಾಡಬೇಕು ಅನ್ನುವಂಥ ಮಾತನ್ನು ನಾವು ಈ ಸಂದರ್ಭದೊಳಗೆ ಏನು ಮಾಡ್ತೀವಿ ಅಂತಂದ್ರೆ ನೋಡ್ತೀವಿ. ಇನ್ನು 14ನೇ ಪದ್ಯವನ್ನು ಏನು ಮಾಡೋಣ ಅಂತಂದ್ರೆ ಒಂದಿಷ್ಟು ನೋಡೋಣ. ಈಗ ವಿಷ ಪರಿಹಾರದ ಸತ್ಯ ಸ್ವರೂಪವನ್ನು ತಿಳಿಸಿಕೊಡುತ್ತಾರೆ. 14ನೇ ಪದ್ಯದೊಳಗೆ ಏನಿದೆ ಅಂತಂದ್ರೆ ಈ ಕೃತಿಯ ಹೆಸರು ಬಂದಿದೆ. ಅಂದರೆ ಈ ಸ್ತೋತ್ರಕ್ಕೆ ಏನು ವಿಷಾಪಹಾರ ಸ್ತೋತ್ರ ಅಂತಿದ್ದಲ್ಲ, ಅದೇನಾಗಿದೆ ಅಂತಂದ್ರೆ ಇಲ್ಲಿ 14ನೇ ಒಂದು ಸೂತ್ರದೊಳಗೆ ಏನಾಗಿದೆ ಅಂತಂದ್ರೆ ಬಂದಿದೆ. ಆ ಪದ್ಯವನ್ನು ಒಮ್ಮೆ ಹೇಳೋಣ, ಆಮೇಲೆ ಅದರ ಅರ್ಥವನ್ನು ಏನು ಮಾಡೋಣ ಅಂತಂದ್ರೆ ನೋಡೋಣ. ವಿಷಾಪಹಾರಂ ಮಣಿಮೌಷಧಾನಿ ಮಂತ್ರಂ ಸಮುದ್ದಿಶ್ಯ ರಸಾಯನಂ ಚ ನಾಮ್ಯಂತ್ಯ ಹೋಣತ್ವಮಿತಿ ಸ್ಮರಂತಿ ಪರ್ಯಾಯ ನಾಮಾನಿ ತವೈವ ತಾನಿ ಪರ್ಯಾಯ ನಾಮಾನಿ ತವೈವ ತಾನಿ. ಮಣಿಮಂತ್ರಾಧಿಕ ತಾವೇ ಇರುವಿರಿ ಸುಖದಾಯಕ ನೆನಪು ಮಾತ್ರದಲ್ಲಿ, ಏಕೆಂದರವು ತವ ಪರ್ಯಾಯ ನಾಮಗಳು ಭೇದವಿಲ್ಲವುಗಳಲ್ಲಿ. ಕನ್ನಡದೊಳಗೆ ಏನಿದೆ ಅಂತಂದ್ರೆ ಅದು ಸುಂದರ ಅನುವಾದ. ಇಲ್ಲಿ ವಿಷ ಪರಿಹಾರದ ಸತ್ಯ ಸ್ವರೂಪವನ್ನು ತಿಳಿಸಿಕೊಡುತ್ತಾರೆ. 14ನೇ ಒಂದು ಸೂತ್ರದಲ್ಲಿ ಕವಿ ಧನಂಜಯ ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ಈ ವಿಷಯವನ್ನು ಹೇಳ್ತಾ ಇದ್ದಾರೆ. ಅಂದ್ರೆ ಇದರ ಮೇಲಿಂದ ಸ್ತುತಿ ಹೆಸರ ವಿಷಾಪಹಾರ ಅಂತ ಕೊಡಲಾಗಿದೆ. ನೋಡಿ, ವಿಷಾಪಹಾರಂ ಮಣಿಮೌಷಧಾನಿ ಮಂತ್ರಂ ಸಮುದ್ದಿಶ್ಯ ರಸಾಯನಂ ಚ ಬ್ರಾಹ್ಮ್ಯಂತ್ಯ ಹೋಣತ್ವಮಿತಿ ಸ್ಮರಂತಿ ಪರ್ಯಾಯ ನಾಮಾನಿ ತವೈವ ತಾನು. ನೋಡಿ ಏನಿದೆ ಅನ್ವಯಾರ್ಥವನ್ನು ನೋಡೋಣ. ಓ ಪ್ರಭು, ಅಹೋ, ಅಚ್ಚರಿಯ ಸಂಗತಿ ಏನು ಎಂದರೆ, ಆಶ್ಚರ್ಯಪಡುವಂಥದ್ದೇನಿದೆ ಇದರೊಳಗೆ. ಅವರು ವಿಷಾಪಹಾರಂ ಮಣಿ ಔಷಧಾನಿ ಮಂತ್ರಂ ಚ ರಸಾಯನಂ ಸಮುದ್ದಿಶ್ಯ, ಅವರು ಅಂದರೆ ಅಜ್ಞಾನಿಗಳು ವಿಷವನ್ನು ಪರಿಹಾರ ಮಾಡುವಂತಹ ಮಣಿಯನ್ನು, ಔಷಧಗಳನ್ನು, ಮಂತ್ರಗಳನ್ನು, ರಸಾಯನವನ್ನು ಪ್ರಾಪ್ತ ಮಾಡಿಕೊಳ್ಳುವ ಉದ್ದೇಶದಿಂದ
ಏನೇನು ಬೇಕಾಗಿತ್ತು ನೋಡ್ರಿ. ವಿಷವನ್ನ ಪರಿಹಾರ ಮಾಡುವಂಥ ಮಣಿ ಬೇಕಾಗಿತ್ತು ರೀ. ಇಂಥವು ಕಥನ ಇದಾವಲ್ಲ ಲೋಕದೊಳಗೆ. ಮಣಿ ಸಲುವಾಗಿ ಏನೇನೋ ಪ್ರಯತ್ನ ಮಾಡ್ತಿರ್ತಾರೆ. ಎಷ್ಟೆಷ್ಟೋ ಹಾವುಗಳನ್ನು ನಾಶ ಮಾಡ್ತಾರೆ ಹಿಡ್ದ ಎಷ್ಟೋ ಸರ್ಪಗಳನ್ನೆಲ್ಲ ನಾಶ ಮಾಡಿ ಅವುಗಳ ಹಿಡಿಯಲ್ಲ, ಅದನ್ನು ತೆಗೆದು ಅದರೊಳಗೆ ಏನ್ರ ಮಣಿ ಐತೇನಂತ ತಿಳ್ಕೊಂಡು ನೋಡುವಂಥ ಜನನೂ ಇದ್ದಾರೆ. ಎಷ್ಟೋ ಹುತ್ತುಗಳನ್ನು ನಾಶ ಮಾಡಿ ಅದರೊಳಗೆ ಮಣಿ ಐತಿ ತಗೋರಿ ಅನ್ನುವಂಥ ಮಾತನ್ನು ಕೂಡ ಹೇಳ್ತಿರ್ತಾರೆ. ಭಾಳ ವಿಚಿತ್ರ ಐತ್ರಿ. ನಾಗಮಣಿ ಇರ್ತಾವ್ರಲ್ಲ, ಅವುಗಳನ್ನು ಪ್ರಾಪ್ತ ಮಾಡ್ಕೊಳ್ಳೋ ಸಲುವಾಗಿ ಇಂಥವು ಅನೇಕ ಕುಚೇಷ್ಟೆಗಳನ್ನು ಮಾಡ್ತಿರ್ತೀವಿ ಜನ. ಎದ್ರ ಸಲುವಾಗಿ ರೀ? ವಿಷವನ್ನು ಪರಿಹಾರ ಮಾಡುವಂತಹ ಮಣಿಯನ್ನು ಮತ್ತು ಔಷಧಿಗಳನ್ನು ಮತ್ತು ಮಂತ್ರಗಳನ್ನು ಇನ್ನು ರಸಾಯನವನ್ನು ಪ್ರಾಪ್ತ ಮಾಡಿಕೊಳ್ಳುವ ಉದ್ದೇಶದಿಂದ. ಬ್ರಾಹ್ಮ್ಯಂತಿ ಅಂದ್ರೆ ಅಲ್ಲಿ ಇಲ್ಲಿ ಸುತ್ತುತ್ತಾರೆ. ಭಾಳ ಜನ ಇರ್ತಾರೆ ಇಂಥವ್ರ. ಭಾಳ ನಮ್ಮನ್ನೇ ವಿಚಾರ ಮಾಡ್ಕೊಂಡ ಅಲ್ಲಿ ಅದದ, ಅಲ್ಲಿ ನಿಧಿ ಇದೆ, ಅಲ್ಲಿ ಇಂಥವೆಲ್ಲ ಸುದ್ದಿ ಬರ್ತಿರ್ತಾವ ನೋಡ್ರಿ. ನಿಧಿಗಾಗಿ ಇಂಥದೆಲ್ಲ ಲೂಟಿ ಮಾಡಿದ್ರು, ಅಲ್ಲಿ ಇಂಥ ಮುತ್ತು ಸಿಗ್ತತಿ, ಇಂಥ ರತ್ನ ಸಿಗ್ತತಿ ಅಂತ ತಿಳ್ಕೊಂಡು ನೆಲ ಎಲ್ಲ ಅಗದ್ರು. ಇಂಥವೆಲ್ಲ ಅನೇಕ ಏನಿದಾವು ಅಂತಂದ್ರೆ ಕೃತ್ಯಗಳು ಲೋಕದೊಳಗೆ ಆಗೋದನ್ನು ನಾವು ನೋಡ್ತೇವೆ. ಮತ್ತು ಕೆಲವೊಬ್ರು ಹೇಳಿರ್ತಾರೆ ಸಹಿತ್ರಿ, ಅಲ್ಲಿ ದಂಡಿಗದೇನು ಮನಿ ಐತಲ್ಲ, ಹಾಳು ಮನಿ, ಅದ್ರಾಗ ಐತ್ ನೋಡ್ರಿ ಏನ ನಿಧಿ ಗಂಟಿದೆ. ಹಿಂಗೆ ಭಾಳ ವಿಚಿತ್ರವಾಗಿರತಕ್ಕಂಥ ಪ್ರವೃತ್ತಿಗಳನ್ನು ನಾವು ಏನು ಮಾಡ್ತೀವಿ ಅಂದ್ರೆ ಜಗತ್ತೊಳಗೆ ನೋಡ್ತೀವಿ. ಅದಕ್ಕೆ ನೋಡ್ರಿ ಎಷ್ಟೋ ಜನ ಹಿಂಗಿದಾರಲ್ಲ, ವಿಷವನ್ನು ಪರಿಹಾರ ಮಾಡುವಂಥ ಮಣಿಯನ್ನು, ಔಷಧಿಗಳನ್ನು, ಮಂತ್ರಗಳನ್ನು, ರಸಾಯನವನ್ನು ಪ್ರಾಪ್ತ ಮಾಡಿಕೊಳ್ಳುವಂಥ ಉದ್ದೇಶದಿಂದ ಬ್ರಾಹ್ಮ್ಯಂತಿ ಅಂದ್ರೆ ಭ್ರಮಣ ಮಾಡ್ತಾರೆ. ಅಲ್ಲಿ ಇಲ್ಲಿ ಏನು ಮಾಡ್ತಾರಂತ ಸುತ್ತಾಡ್ತಾರೆ. ಆದರೆ ತ್ವಂ ಇತಿ, ಎಷ್ಟು ಸುಂದರ ಇದೆ ನೋಡಿ. ಆದರೆ ತ್ವಂ ಇತಿ ತಾವೇ ಮಣಿ ಇದ್ದೀರಿ, ಔಷಧಿಗಳಿದ್ದೀರಿ, ಮಂತ್ರರಿದ್ದೀರಿ ಮತ್ತು ರಸಾಯನರಿದ್ದೀರಿ ಎಂದು ಸ್ಮರಣೆ ಮಾಡುವುದಿಲ್ಲ. ಪ್ರಭು, ನೀವು ಇರ್ಲಿಕ್ಕಾಗಿ ಇದನ್ನೆಲ್ಲ ಯಾಕೆ ಹುಡುಕಾಡ್ತಾ ಇದ್ದಾರೆ ಇವರ? ವಿಷವನ್ನು ಪರಿಹಾರ ಮಾಡುವಂಥ ಮಣಿ ಹುಡುಕ್ತಾ ಇದ್ದಾರೆ, ಔಷಧಿಗಳನ್ನು ಹುಡುಕ್ತಾ ಇದ್ದಾರೆ, ಮಂತ್ರಗಳನ್ನು ಹುಡುಕ್ತಾ ಇದ್ದಾರೆ, ರಸಾಯನವನ್ನು ಹುಡುಕ್ತಾ ಇದ್ದಾರೆ. ಇದೆಲ್ಲ ಭ್ರಮೆಯಿಂದ ಸುತ್ತಾಡ್ತಾ ಇದ್ದಾರೆ. ಪ್ರಭು, ತಾವಿರುವಂಥ ಸಮಯದೊಳಗೆ ತ್ವಂ ಇತಿ, ತಾವು ಮಣಿ ಇದ್ದೀರಿ, ತಾವೇ ಔಷಧಿ ಇದ್ದೀರಿ, ತಾವೇ ಮಂತ್ರರಿದ್ದೀರಿ, ತಾವೇ ರಸಾಯನ ಇದ್ದೀರಿ ಅನ್ನೋದನ್ನು ಸ್ಮರಂತಿ. ಯಾಕೆ ಸ್ಮರಣೆ ಮಾಡೋದಿಲ್ಲ? ಯಾಕೆ ನೆನಪು ಮಾಡ್ಕೊಳ್ಳೋದಿಲ್ಲ ಅವರು? ಜಿನೇಂದ್ರ ಪ್ರಭುಗಳಂದ್ರೆ ಇವು ಎಲ್ಲ ಇದಾರ್ರಿ. ಜಿನೇಂದ್ರ ಪ್ರಭು ಅಂದ್ರೆ ವಿಷವನ್ನು ಪರಿಹಾರ ಮಾಡುವಂಥವ್ರು ಇದ್ದಾರೆ. ಯಾವ ವಿಷ? ಸರ್ಪ ದಂಶ ಆದ ಬಳಿಕ ಆಗ್ತೈತ್ಲ ಅದು ವಿಷನೋ? ಏನು ಚೋಳ ಕಡದ ನಂತರ ಆಗ್ತೈತಿ ಅದು ವಿಷನೋ? ಅಥವಾ ಇನ್ನಾವುದೋ ವಿಷಜಂತುವಿನ ಸ್ಪರ್ಶದಿಂದ ಆಗ್ತಕ್ಕಂಥ ಅದು ವಿಷನೋ? ಯಾವ ವಿಷ? ಯಾವುದು ಭಯಂಕರ ವಿಷ ಇದೆ? ಮಿಥ್ಯಾತ್ವರೂಪಿ ವಿಷ. ಈ ಸರ್ಪ ಇನ್ನುಳಿದಂಥ ವಿಷಯಗಳು ಇದು ಒಂದೇ ಭವವನ್ನು ನಮಗೆ ಏನು ಮಾಡ್ತಾವಂದ್ರೆ ಕಳೀತಾವ. ಆದರೆ ಮಿಥ್ಯಾತ್ವರೂಪಿ ಭಯಂಕರ ವಿಷ ನಮ್ಮ ಹಿಂದಿನ ಅನಾದಿ ಕಾಲಕ್ಕೂ ಕೂಡ ಅದೇ ಕಾರಣ ಇದೆ. ಮತ್ತಿನ್ನು ಹಂಗೆ ಉಳಿಸ್ಕೊಂಡಿವಿ ಅಂದರೆ ಅನಂತ ಕಾಲನೂ ಕೂಡ ಏನಿದೆ ಅಂತಂದ್ರೆ ನಮ್ಮನ್ನು ನಾಶ ಮಾಡುವಂಥ ವಿಷ ಒಳಗಡೆ ಇದೆ. ಆ ವಿಷವನ್ನು ಪರಿಹಾರ ಮಾಡ್ತಕ್ಕಂಥವ್ರು ಸ್ವಯಂ ತಾವೇ ಮಣಿ ಇದ್ದೀರಿ, ತಾವೇ ಗರುಡ ಮಣಿ ಇದ್ದೀರಿ. ಪ್ರಭು, ವಿಷವನ್ನು ನಾಶ ಮಾಡಲಿಕ್ಕೆ ತಾವೇ ಔಷಧ ಇದ್ದೀರಿ. ಆ ಒಂದು ಭವರೋಗದ ನಿವಾರಣೆಗಾಗಿ ತಾವು ಔಷಧ ಇದ್ದೀರಿ, ತಾವೇ ಮಂತ್ರರಿದ್ದೀರಿ. ಸ್ವಯಂ ನಿಮ್ಮ ಸ್ಮರಣೆ ಮಾಡಿದರೆ ಸಾಕು, ನಿಮ್ಮ ಸ್ವರೂಪವನ್ನು ಸ್ಮರಣೆ ಮಾಡಿದರೆ ಸಾಕು, ನಿಮ್ಮ ಸ್ವರೂಪ ದ್ರವ್ಯಗುಣ ಪರ್ಯಾಯದಿಂದ ನೋಡಿದರೆ ಸಾಕು, ಅದು ಸ್ವಯಂ ನಮ್ಮ ಕಡೆಗೆ ನಾವು ಬಂದೀವಪ್ಪ ಅಂತಂದ್ರೆ ಎಲ್ಲವೂ ಪರಿಹಾರ ಆಗಿ ಹೋಗ್ತದೆ. ಸ್ವಯಂ ನಾವು ಕೂಡ ಏನಾಗ್ತೀವಿ ಅಂತಂದ್ರೆ ಅರ್ಹಂತ ಅವಸ್ಥೆಯನ್ನು ಪ್ರಾಪ್ತ ಮಾಡ್ಕೊಳ್ತೇವೆ. ಅದಕ್ಕೆ ತಾವೇ ಔಷಧ ಇದ್ದೀರಿ, ಮಂತ್ರರಿದ್ದೀರಿ ಮತ್ತು ರಸಾಯನರಿದ್ದೀರಿ ಎಂದು ಸ್ಮರಂತಿ, ಸ್ಮರಣೆ ಮಾಡುವುದಿಲ್ಲ. ಏಕೆಂದರೆ ತಾನಿ ಅಂದ್ರೆ ಆ ಮಣಿ ಮೊದಲಾದವು ಇವೇನು ನಾಲ್ಕು ಹೇಳಿದ್ರಲ್ಲ ಅವೆಲ್ಲ ತವ ಏವ ಪರ್ಯಾಯ ನಾಮಾನಿ, ತಮ್ಮ ಪರ್ಯಾಯವಾಚಿ ನಾಮಗಳೇ ಇವು. ನೋಡ್ರಿ, ವಿಷಾಪಹಾರ ಅಂದ್ರೂ ಒಂದ, ಆಮೇಲೆ
ವಿಷವನ್ನು ಅಪಹರಣ ಮಾಡುವಂಥ ಮಣಿ ಅಂದ್ರೂ ಒಂದ, ಔಷಧಿ ಅಂದ್ರೂ ಒಂದ, ಮಂತ್ರ ಅಂದ್ರೂ ಒಂದ, ರಸಾಯನ ಅಂದ್ರೂ ಒಂದ, ಇವೆಲ್ಲ ಪರ್ಯಾಯವಾಚಿ ಶಬ್ದಗಳೇ ಇದ್ದಾವೆ. ಆ ಕಾರಣದಿಂದ ಯಾಕೆ ಇವರು ಸ್ಮರಣೆ ಮಾಡೋದಿಲ್ಲ ಅಂದ್ರೆ ಆ ಎಲ್ಲ ಮಣಿ ಮೊದಲಾದವು ಏನಿದಾವ ಅಂತಂದ್ರೆ ತವ ಏವ ಪರ್ಯಾಯ ನಾಮಾನಿ, ತಮ್ಮ ಪರ್ಯಾಯವಾಚಿ ನಾಮಗಳೇ ಇವೆ ಪ್ರಭು. ಹೀಗಾಗಿ ನಿಮ್ಮ ನಾಮಸ್ಮರಣೆ ಮಾತ್ರದಿಂದ ಏನಾಗ್ತದೆ ಅಂತಂದ್ರೆ ಇವು ಎಲ್ಲರೂ ಔಷಧಿಗಳು ಸಹಜವಾಗಿ ಏನಾಗ್ತವೆ ಅಂತಂದ್ರೆ ಪ್ರಾಪ್ತ ಆಗ್ತವೆ. ಅದಕ್ಕೆ ನೀವೇ ಮಣಿ ಇದ್ದೀರಿ, ನೀವೇ ಔಷಧಿ ಇದ್ದೀರಿ, ನೀವೇ ಮಂತ್ರ ರೂಪಿದ್ದೀರಿ, ನೀವೇ ರಸಾಯನ ಇದ್ದೀರಿ. ನಿಮ್ಮನ್ನ ಈ ರೂಪದಿಂದ ಯಾರು ಸ್ವೀಕಾರ ಮಾಡ್ತಾರಲ್ಲ ಅವರು ಏನಾಗ್ತದೆ ಅಂತಂದ್ರೆ ಈ ಭವರೋಗ ಸಹಜವಾಗಿ ಏನಾಗ್ತದೆ ಅಂತಂದ್ರೆ ಕಿತ್ತು ಹೋಗ್ತದೆ. ಅದಕ್ಕೆ ಇದರ ಭಾವಾರ್ಥವೊಂದನ್ನು ಓದಿಬಿಡೋಣ. 5 ನಿಮಿಷ ಇದೆ ನೋಡಿ. ಓ ಭಗವಾನ್, ಯಾವ ಮನುಷ್ಯರು ಶುದ್ಧ ಹೃದಯದಿಂದ ತಮ್ಮ ಸ್ಮರಣೆ ಮಾಡುತ್ತಾರೆ ಅವರ ವಿಷ ಮೊದಲಾದ ವಿಕಾರಗಳು ತಮ್ಮಿಂದ ತಾವೇ ರಹಿತವಾಗಿ ಹೋಗುತ್ತವೆ. ಇಷ್ಟು ವಿಶ್ವಾಸ ಬೇಕು, ಅಷ್ಟು ಶ್ರದ್ಧಾ ಬೇಕು. ಅಷ್ಟು ಶ್ರದ್ಧೆಯಿಂದ ಜಿನೇಂದ್ರ ಪ್ರಭುಗಳ ಸ್ವರೂಪವನ್ನು ಸರಿಯಾಗಿ ತಿಳ್ಕೊಂಡ ಅವರ ಶಾಸನದೊಳಗೆ ಇರ್ತಕ್ಕಂಥ ನಾವುಗಳು ಒಂದು ವೇಳೆ ಅತ್ಯಂತ ಶ್ರದ್ಧೆಯಿಂದ ಸಹಜವಾಗಿ ಶುದ್ಧ ಹೃದಯದಿಂದ ಅವರ ಸ್ಮರಣೆ, ಅವರ ಸ್ವರೂಪದ ಚಿಂತನೆ ಆಯಿತು ಅಂತಂದ್ರೆ ಎಂಥ ಭಯಂಕರ ವಿಷವಿದ್ರೂ ಕೂಡ ಏನಾಗ್ತದೆ ಅಂತಂದ್ರೆ ಸಹಜವಾಗಿ ನಿರ್ವಿಷ ಆಗಿ ಹೋಗ್ತದೆ. ಹೆಂಗ್ರಿ? ಗರುಡ ಮಂತ್ರಕ್ಕೆ ವಿಷವಿಳಿಯುವಂತೆ ರತ್ನಾಕರ ವರ್ಣಿ ಹೇಳ್ತಾರೆ. ಬಾಹುಬಲಿಯ ಆವೇಶ ಭರತನ ಮಾತುಗಳಿಂದ ಹೆಂಗೆ ಇಳಿದು ಹೋಯಿತು ಅಂದ್ರೆ ಝರ್ರಂತ ಇಳಿತಂತ. ಹೆಂಗ? ಗರುಡ ಮಂತ್ರಕ್ಕೆ ವಿಷವಿಳಿಯುವಂತೆ. ಗರುಡ ಮಂತ್ರ ಹೇಳಿದ ತಕ್ಷಣ ಆ ವಿಷ ನಿರ್ವಿಷ ಆಗಿ ಹೋಗ್ತದೆ. ಹಂಗ ಬಾಹುಬಲಿಯ ಆ ಒಂದು ಆವೇಶ ಏನಾಯಿತು ಅಂದ್ರೆ ಭರತ ಚಕ್ರವರ್ತಿಯ ಮಾತುಗಳಿಂದ ಅವನದು ಏನಾಯಿತು ಅಂತಂದ್ರೆ ಆ ವಿಷ ಎಲ್ಲ ಇಳಿದು ಹೋಗಿ ನಗ್ನ ದಿಗಂಬರಾಗಿ ಏನಾದರೂ ಅಂತಂದ್ರೆ ಮೋಕ್ಷ ಮಾರ್ಗವನ್ನು ಹಿಡಿದ್ರು ಅಂತ ಬರ್ತದೆ. ಹಂಗಿಲ್ಲಿ ಯಾವ ಮನುಷ್ಯರು ಶುದ್ಧ ಹೃದಯದಿಂದ ತಮ್ಮ ಸ್ಮರಣೆ ಮಾಡುತ್ತಾರೆ ಅವರ ವಿಷ ಮೊದಲಾದ ವಿಕಾರಗಳು ತಮ್ಮಿಂದ ತಾವೇ ರಹಿತವಾಗಿ ಹೋಗುತ್ತವೆ. ಹೆಂಗ? ಒಂದು ಸಲ ಮಹಾಕವಿ ಧನಂಜಯನು ಸರ್ವಜ್ಞ ಭಗವಂತರ ಮಂದಿರದಲ್ಲಿ ಕುಳಿತುಕೊಂಡು ಸ್ತುತಿ ಮಾಡುತ್ತಿರುವಾಗ ಅವರ ಹೃದಯಾಂತರಾಳದಿಂದ ಉಕ್ಕಿ ಬರುತ್ತಿರುವ ನಿರ್ವ್ಯಾಜ ಭಕ್ತಿಯು ತನ್ನಿಂದ ತಾನೇ ಸ್ತೋತ್ರ ರೂಪವಾಗಿ ಪರಿಣಮಿಸುತ್ತದೆ. ಒಂದು ದಿವಸ ಏನಾಗಿತ್ತು ಅಂತಂದ್ರೆ ಧನಂಜಯ ಕವಿ ಸರ್ವಜ್ಞ ಪ್ರಭುಗಳ ಮಂದಿರದೊಳಗೆ ಕೂತ್ಕೊಂಡ ಸ್ತುತಿ ಮಾಡ್ತಾ ಇದ್ರಿ. ಅವಾಗ ಅವರ ಹೃದಯದ ಅಂತರಾಳದಿಂದ ಉಕ್ಕಿ ಬಂದಂಥ ಎಂಥ ಭಕ್ತಿ? ನಿರ್ವ್ಯಾಜ ಭಕ್ತಿ. ವ್ಯಾಜ ಅಂದ್ರೆ ಬಡ್ಡಿ, ನಿರ್ವ್ಯಾಜ ಅಂದ್ರೆ ಬಡ್ಡಿಲ್ದಂದ್ರೆ ಭಕ್ತಿಗೆ ಯಾವುದೇ ಪ್ರಕಾರದ ಆಕಾಂಕ್ಷೆಗಳಿಲ್ಲ, ಯಾವುದೇ ಪ್ರಕಾರದ ಇಚ್ಛೆಗಳಿಲ್ಲ. ಭಗವಂತರ ಭಕ್ತಿ ಮಾಡಿ ನೀನು ರೋಗೆಲ್ಲ ದೂರ ಆಗ್ತೈತಿ ಅಂತ ತಿಳ್ಕೊಂಡು ಹೇಳ್ತಿರ್ತಾರಲ್ಲ, ನಮಕಾರ ಮಂತ್ರನ್ನ ಅಂಜಿಕ್ ಬರಂಗಿಲ್ಲ ಅಂತ ತಿಳ್ಕೊಂಡು ಹೇಳ್ತಿರ್ತಾರಲ್ಲ. ಅಂದ್ರೆ ಒಂದು ಯಾವುದೇ ಅಪೇಕ್ಷೆ ಇಟ್ಕೊಂಡು ನಾವು ಮಾಡಿದ್ವಿ ಅಂದ್ರೆ ಏನು ಸಿಗುದಿಲ್ಲ. ಇಚ್ಛಾ ಇಟ್ಕೊಂಡು ಏನ್ರಿ ಮಾಡಿದ್ವಿ ಅಂದ್ರೆ ದುಃಖ ಸಿಗ್ತದ. ಆ ಕಾರಣದಿಂದ ಇದು ಇಂಥ ಭಕ್ತಿ ಐತ್ರಿ. ಎಷ್ಟು ಸುಂದರ ಶಬ್ದ ಪ್ರಯೋಗ ಮಾಡಿದಾರೆ ನೋಡಿ. ನಿರ್ವ್ಯಾಜ ಭಕ್ತಿಯು ತನ್ನಿಂದ ತಾನೇ ಸ್ತೋತ್ರ ರೂಪವಾಗಿ ಪರಿಣಮಿಸುತ್ತದೆ. ಇಂಥ ನಿರ್ವ್ಯಾಜ ಭಕ್ತಿ, ಯಾವುದೇ ಆಕಾಂಕ್ಷೆಗಳು ಇಲ್ಲದೇ ಇರತಕ್ಕಂಥ ನಿರೀಕ್ಷಕವಾಗಿರ್ತಕ್ಕಂಥ ಭಕ್ತಿ, ಅವಾಗ ಭಕ್ತಿ ಏನಾಗಿಬಿಡ್ತಿದ್ರದ ಒಂದು ಸ್ತೋತ್ರ ಆಗಿ ಏನಾಗ್ತದೆ ಅಂತಂದ್ರೆ ಪರಿಣಮಿಸ್ತದೆ. ಆಗ ಅದರ ರಚನೆಯ ಕಾರ್ಯವು ತನ್ನ ಯೋಗ್ಯತೆಯ ಪ್ರಕಾರ ಸ್ವಾಭಾವಿಕ ಆಗುತ್ತಾ ಹೋಗುತ್ತಿರುತ್ತದೆ. ಅದೇ ಸಮಯದೊಳಗೆ ಏನಾಗ್ತಿತ್ತು ನೋಡ್ರೆ, ಅದೇ ಸಮಯದಲ್ಲಿ ಕವಿವರ್ಯರ 8 ವರ್ಷದ ಬಾಲಕನಿಗೆ ಸರ್ಪದಂಶ ಮಾಡುತ್ತದೆ. ಕವಿ ಧನಂಜಯನ ಪುತ್ರನಿಗೆ ಸರ್ಪದಂಶ ಆಯಿತು, ಹಾವು ಕಡಿತು. ಆಗ ಅವರ ಪತ್ನಿಯು ಮಂದಿರದಲ್ಲಿರುವ ತಮ್ಮ ಪತಿಯನ್ನು ಕರೆಸುವುದಕ್ಕಾಗಿ 2-3 ಸಲ ಸೇವಕರನ್ನು ಕಳುಹಿಸಿದರೂ ಅವರು ಬರಲಿಲ್ಲ. ಪತ್ನಿ ಏನು ಮಾಡಿದ್ರು ಅಂದ್ರೆ ಗಾಬರಿ ಆದವು. ಪಾಪ ಮಗನಿಗೆ ಸರ್ಪದಂಶ ಆಗ್ಯದ, ಅದಕ್ಕೆ ಕರ್ಕೊಂಬರ್ರಿ ಅಂತ ತಿಳ್ಕೊಂಡು, ಯಜಮಾನರನ್ನು ಕರ್ಕೊಂಡು ಬರ್ರಿ ಅಂತ ತಿಳ್ಕೊಂಡು ಸೇವಕರನ್ನು ಕಳಿಸಿದ್ರು. ಸೇವಕರೆಲ್ಲ 2-3 ಸಾರಿ ಹೋಗಿ ಬಂದರು. ಆದರೂ ಧನಂಜಯ ಏನು ಮಾಡಲಿಲ್ಲ ಅಂದ್ರೆ ಅವರು ಬರಲಿಲ್ಲ. ಆಗ ಅವರ ಪತ್ನಿಯು ಸೇವಕರನ್ನು ಕಳಿಸಿದ್ರು, ಅವರು ಬರಲಿಲ್ಲ. ಅವರು ಹೇಗೆ ತಾನೇ ಬರುತ್ತಾರೆ? ಅವರ ಅಂತರಂಗದಿಂದ ತೂರಿ ಬರುತ್ತಿರುವ ವೀತರಾಗ ಭಗವಂತರ ನಿರಪೇಕ್ಷ ಭಕ್ತಿ
ಮತ್ತು ದೈವೀ ದತ್ತ ಇರುವ ತೀವ್ರ ಕವಿ ಪ್ರತಿಭೆ ಇವೆರಡೂ ಸೇರಿ ಅವರನ್ನು ಈ ಲೋಕದಿಂದ ಇಲ್ಲವಾಗಿಸಿ ಬಿಟ್ಟಿವೆ. ಅವರು ಇಲ್ಲಿದ್ದೇ ಇರಲಿಲ್ಲ. ಅವರು ಭಕ್ತಿಯೊಳಗೆ ಎಷ್ಟು ತಲ್ಲೀನಾಗಿ ಹೋಗಿದ್ರು ಅಂತಂದ್ರೆ ಅವರ ಅಂತರಂಗದಿಂದ ತೂರಿ ಬರ್ತಾ ಇರುವಂಥ ವೀತರಾಗ ಜಿನೇಂದ್ರ ಭಗವಂತರ ಪ್ರತಿಯಾಗಿ ನಿರಪೇಕ್ಷ ಭಕ್ತಿ ಮತ್ತು ದೈವೀ ದತ್ತವಾಗಿ ಸ್ವಾಭಾವಿಕವಾಗಿ ಅವರೇನಾಗಿದ್ರು ಅಂದ್ರೆ ಕವಿ ಇದ್ರು. ಹೀಗಾಗಿ ಅವರ ಕವಿತ್ವ ಇವು ಎರಡೂ ಸೇರಿ, ಕವಿ ಪ್ರತಿಭೆ ಮತ್ತು ಅದು ಸೇರಿ ಅವರು ಈ ಲೋಕದೊಳಗೆ ಇದ್ದೇ ಇರಲಿಲ್ಲ. ಅವ್ರದ್ದೊಂದು ಯಾವುದೋ ಲೋಕದೊಳಗೆ ಏನಾಗಿದ್ರು ಅಂದ್ರೆ ಅತ್ಯಂತ ಆನಂದದೊಳಗಿದ್ದರು ರೀ. ಅವರು ಸಂಪೂರ್ಣವಾಗಿ ಮೈಮರೆಸಿ ಬಿಟ್ಟಿವೆ. ಇದು ಶುಷ್ಕ ಪಂಡಿತರಿಗಾಗಲಿ ಮೋಹಮುಗ್ಧರಾದ ಮಹಿಳೆಯರಿಗಾಗಲಿ ಹೇಗೆ ತಾನೇ ತಿಳಿದು ಬರುವ ಸಾಧ್ಯತೆ ಇದೆ. ಈ ವಿಷಯ ಜಿನೇಂದ್ರ ಭಗವಂತರ ಭಕ್ತಿಯೊಳಗೆ ತಲ್ಲೇನಿರ್ತಕ್ಕಂಥ ಧನಂಜಯ ಕವಿಯ ಅಂತರಂಗ, ಸಾಮಾನ್ಯವಾಗಿರ್ತಕ್ಕಂಥ ಮೋಹಮುಗ್ಧವಾಗಿರ್ತಕ್ಕಂಥ ಮಹಿಳೆಯರಿಗಾಗಲಿ ಅಥವಾ ಶುಷ್ಕವಾದಂಥ ಪಾಂಡಿತ್ಯವನ್ನು ಹೊಂದಿರುವ ಪಂಡಿತರಿಗಾಗಲಿ ಇದೇನಾಗೋದಿಲ್ಲ ಅಂದ್ರೆ ತಿಳಿದು ಬರುವಂಥ ಸಾಧ್ಯತೆ ಇಲ್ಲ. ಅವಾಗ ಏನಾಗ್ತಿತ್ತು ನೋಡ್ರೆ, ಪತಿಯು ಬಾರದಿರುವುದರಿಂದ ಪತ್ನಿಯು ರೋಷಾವೇಶದಿಂದ ತನ್ನ ಬಾಲಕನನ್ನು ತಂದು ಮಂದಿರದಲ್ಲಿ ಹಾಕಿ ಹೊರಟು ಹೋಗುತ್ತಾಳೆ. ಎಷ್ಟು ಸಿಟ್ಟಿರ್ಬೇಕು ನೋಡ್ರಿ. ಪತಿ ಜಿನೇಂದ್ರ ಭಗವಂತರ ಭಕ್ತಿಯೊಳಗೆ ಏನಾಗಿದ್ದಾರೆ ಅಂದ್ರೆ ತಲ್ಲೀನಾಗಿದ್ದಾರೆ. ಈ ಸಮಯದೊಳಗೆ 2-3 ಸಾರಿ ಕರೆಸಿದ್ರೂ ಕೂಡ ಬರಲಿಲ್ಲ. ಅವಾಗ ಸಿಟ್ಟಿಗೇರಿ ಆ ಮಗುವನ್ನು ಎತ್ತಿ ತಂದ ತಗೋ ನಿನ್ನ ಮಗನನ್ನ ತಿಳ್ಕೊಂಡು ಅಲ್ಲಿ ಎಟ್ಟಕ್ಕೆ ಏನಾದ್ರಿ ಹೊಂಟು ಹೋದಳು. ನೋಡ್ರಿ ಏನಾಗಿತ್ತು ಅಂತ ಹೇಳಿಲ್ಲ, ಎಟ್ಟಳು ನೋಡ್ರಿ ನಿಮ್ಮ ಬಗ್ಗೆ ಏನಾಗಿತ್ತು ಅಂತ ಹೇಳಿ ಅಲ್ಲಿಂದ ಏನಾಗಿಬಿಟ್ಟಿಡ್ರಿ ಹೊಂಟು ಹೋದಳು. ಎಂಥ ಕಠೋರ ಹೃದಯ ಇರಬೇಕು ನೋಡ್ರಿ. ರೋಷಾವೇಶದಿಂದ ತನ್ನ ಬಾಲಕನನ್ನು ತಂದು ಮಂದಿರದಲ್ಲಿ ಹಾಕಿ ಹೊರಟು ಹೋಗುತ್ತಾಳೆ. ಅದೇ ಸಮಯದಲ್ಲಿ ಸುಧಾಕರನ ಅಮೃತ ಕಿರಣಗಳಂತೆ, ಸುಧಾಕರ ಅಂದ್ರೆ ಸೂರ್ಯನ ಬೆಳಗಿನ ಅಮೃತ ಕಿರಣಗಳಂತೆ ಕವಿ ಪ್ರತಿಭೆಯ ಸ್ಫೂರ್ತಿಯಿಂದ ವಿಷಾಪಹಾರಂ ಮಣಿಮೌಷಧಾನಿ ಎಂಬ ಶ್ಲೋಕವು ಮೂಡಿಬರುತ್ತದೆ. ಸಹಜರೇ, ನನ್ನ ಮಗನನ್ನು ತಂದು ಹಾಕಿದ್ದಾರೆ ಅಂಥೇಳಿ ಏನಿಲ್ಲ ಅಂತಂದ್ರೆ ಆಕೆಗೆ, ಅವರಿಗೆ ಧನಂಜಯ ಕವಿಗೆ ಇದು ಗೊತ್ತಿಲ್ಲ. ಅದೇ ಸಂದರ್ಭದೊಳಗೆ ಸಹಜವಾಗಿ ಅವರಿಂದ ಏನಾಯಿತು ಅಂತಂದ್ರೆ ವಿಷಾಪಹಾರಂ ಮಣಿಮೌಷಧಾನಿ ಅನ್ನುವಂಥ ಸುಂದರ ಶ್ಲೋಕ ಏನಾಗ್ತದಂದ್ರೆ ಮೂಡಿ ಬರ್ತದೆ. ಅದು ಲಿಪಿಬದ್ಧಗೊಳಿಸುತ್ತಿರುವಂತೆಯೇ ಸಹಜ ಸಂಯೋಗ, ಸಹಜ ಸಂಬಂಧ ಹೆಂಗಿದೆ. ತನ್ನಿಂತಾನೆ ಅವರ ಪುತ್ರನು ಪೂರ್ವ ಪುಣ್ಯದ ಯೋಗದಿಂದಲೋ ಅಥವಾ ನಿರಪೇಕ್ಷ ಭಕ್ತಿಯ ಪ್ರಭಾವದಿಂದಲೋ ಏನೋ ಎಂಬಂತೆ ನಿರ್ವಿಷನಾಗಿ ಎದ್ದು ಕುಳಿತುಕೊಳ್ಳುತ್ತಾನೆ. ನನ್ನ ಮಗನ ವಿಷ ದೂರಾಗಿ ಪ್ರಭು ಅಂತ ತಿಳ್ಕೊಂಡವ್ರು ಏನು ಮಾಡಲಿಲ್ಲ ಅಂದ್ರೆ ಸ್ತುತಿ ಮಾಡಲಿಲ್ಲ. ಅವ್ರ ಹೆಂಡತಿ ಕೂಡ ಏನು ನೀವು ಮಗುವನ್ನು ಹೆಂಗೆ ಉಳಿಸ್ರಿ ಅಂತ ತಿಳ್ಕೊಂಡು ಏನು ಮಾಡಿದ್ರು ಅಂದ್ರೆ ಬಿಟ್ಟು ಹೋಗಿದ್ರು. ಸಹಜ ಯೋಗ ಹಿಂಗಾಯ್ತಲ್ಲ, ಆ ಸ್ತುತಿ 14ನೇ ಸ್ತುತಿ ಬರಲಿಕ್ಕೇನೆ ಆ ಪುತ್ರ ಏನಾಗಿದ್ದ ಅಂದ್ರೆ ಅಲ್ಲಿ ಬಂದಿದ್ದ. ವಿಷ ಅವನ ಮೈಯೊಳಗೆಲ್ಲ ವಿಷ ಹೋಗಿತ್ತು. ಅವಾಗ ಈ ಪದ್ಯವನ್ನು ಹೇಳಿದ ತಕ್ಷಣ ಏನಾಗ್ತದ ಅಂತಂದ್ರೆ ತನ್ನಿಂದ ತಾನೇ ಏನಾಗಿಬಿಡ್ತದ ಅಂತಂದ್ರೆ ಆ ಮಗು ಹೆಂಗ್ರಿ ಸುಧಾಕರಣ ಅಮೃತ ಕಿರಣಗಳಂತೆ ಕವಿ ಪ್ರತಿಭೆಯ ಸ್ಫೂರ್ತಿಯಿಂದ ವಿಷಾಪಹಾರಂ ಮಣಿಮೌಷಧಾನಿ ಎಂಬ ಶ್ಲೋಕವು ಮೂಡಿಬರುತ್ತದೆ. ಅದು ಲಿಪಿಬದ್ಧಗೊಳ್ಳುತ್ತಿರುವಂತೆಯೇ ಅವರ ಪುತ್ರನು ಪೂರ್ವ ಪುಣ್ಯದ ಯೋಗದಿಂದಲೋ ಅಥವಾ ನಿರಪೇಕ್ಷ ಭಕ್ತಿಯ ಪ್ರಭಾವದಿಂದಲೋ ಏನೋ ಎಂಬಂತೆ ನಿರ್ವಿಷನಾಗಿ ಎದ್ದು ಕುಳಿತುಕೊಳ್ಳುತ್ತಾನೆ. ಅವರ ಭಕ್ತಿಯ ರಸದಲ್ಲಿ, ಆತ್ಮರಸದಲ್ಲಿ ಮೈಮರೆತು ಹೋದ ಕವಿವರ್ಯರಿಗೆ ಇದು ಯಾವುದರ ಪ್ರಜ್ಞೆಯೇ ಇರಲಿಲ್ಲ. ತನ್ನ ಮಗ ಅಲ್ಲಿ ಬಂದಿದ ವಿಷದಿಂದ ವಿಷ ಧ್ವಂಸ ಆಗಿ ಅವನು ಮೂರ್ಛಿತಾಗಿ ಹೋಗಿದ್ದಾನ ಅಥವಾ ಮರಣಕ್ಕೆ ಪ್ರಾಪ್ತಾಗಿದ್ದಾನ ಅನ್ನುವಂಥದ್ದು ಯಾವ ಸುದ್ದಿನೂ ಗೊತ್ತಿಲ್ಲ. ಇವರು ತಮ್ಮ ಕವಿ ಹೃದಯದಿಂದ ಆ ಒಂದು ಶ್ಲೋಕವನ್ನು ಬರೆಯೋದ್ರೊಳಗೆ ಜಿನೇಂದ್ರ ಭಗವಂತರ ಭಕ್ತಿಯೊಳಗೆ ಏನಾಗಿದ್ರು ಅಂದ್ರೆ ತಲ್ಲೀನಾಗಿದ್ರು. ಆ ಭಕ್ತಿಯಿಂದ ನಿರಪೇಕ್ಷ ರೂಪದ ಭಕ್ತಿಯ ಕಾರಣದಿಂದ ಇರಬಹುದು, ಅಥವಾ ಅಲ್ಲಿ ಆತ್ಮರಸದೊಳಗೆ ಮೈಮರ್ತಿರ್ತಕ್ಕಂಥವರು ಏನು ಆ ನಿರ್ವಿಷನಾಗಿ ಎದ್ದು ಕುಳಿತುಕೊಳ್ಳುತ್ತಾನೆ. 2 ವಿಷಯ ಹೇಳಿದಾರೆ, ಪೂರ್ವ ಪುಣ್ಯದ ಯೋಗದಿಂದಲೋ ಅಥವಾ ನಿರಪೇಕ್ಷ ಭಕ್ತಿಯ ಪ್ರಭಾವದಿಂದಲೋ ಏನೋ ಎಂಬಂತೆ ನಿರ್ವಿಷನಾಗಿ ಎದ್ದು ಕುಳಿತುಕೊಳ್ಳುತ್ತಾನೆ. ಆದರೆ ಭಕ್ತಿಯ ರಸದೊಳಗ, ಆತ್ಮರಸದೊಳಗ ಮೈಮರೆತು ಹೋದ ಕವಿವರ್ಯರಿಗೆ ಇದು ಯಾವುದರ ಪ್ರಜ್ಞೆಯೇ ಇರಲಿಲ್ಲ. ಅವರ ಆಂತರ್ಯದ ಆತ್ಮ ಸುಧಾರಸದ ಅಮೃತ ಕೊಳದಲ್ಲಿ ಮುಳುಗಿ ಹೋಗಿದ್ದರು. ಈ ಪ್ರಕಾರದ ಭಕ್ತಿ
ಸಹಜವಾಗಿ ಆಗ್ತದ. ಸಹಜವಾಗಿ ಇಂಥ ಭಕ್ತಿಯ ಸಂದರ್ಭದೊಳಗೆ ಏನೇನೋ ಚಮತ್ಕಾರಗಳ ಹೊರಗೆ ಏನಾಗ್ತವಂದ್ರೆ ನಡೀತವ. ಆದ್ರೆ ಭಕ್ತನಿಗೆ ಇದ್ರದ್ದು ಏನಿಲ್ಲ ಅಂದ್ರೆ ಅರಿವಿಲ್ಲ. ಭಕ್ತನಿಗೆ ಅರಿವಿಲ್ಲದೆ ನಡೀತು ಅಂದ್ರೆ ಅದು ನಿಜವಾದ ಭಕ್ತಿ. ಮತ್ತು ಭಕ್ತಿಯನ್ನು ಮಾಡ್ಕೊಂತ ಈ ಕಡೆ ಪ್ರಕಟ ಆಯ್ತಾನ ಅಂತ ತಿಳ್ಕೊಂಡು ಕಣ್ ತೆಗ್ದು ನೋಡ್ಕೊಂತಿದ್ದ ಅಂದ್ರೆ ಅದೇನಲ್ಲ ನಿಜವಾದ ಭಕ್ತಿ ಅಲ್ಲ ಅನ್ನುವಂಥ ಮಾತನ್ನು ಕೂಡ ನಾವು ನೋಡ್ತೀವಿ. 14ನೇ ಪದ್ಯ ಬಹಳ ಸುಂದರವಾಗಿ ಏನಿದೆ ಅಂತಂದ್ರೆ ಇದ್ರ ಮೇಲೆ ಸ್ವಾಮೀಜಿ ಪ್ರವಚನ ಬಹಳ ಅದ್ಭುತ ಇದೆ. ಅದನ್ನು ಏನು ಮಾಡೋದಿದೆ ಅಂತಂದ್ರೆ ಮುಂದಿನ ಅವಧಿಯೊಳಗೆ ಅದನ್ನು ಏನು ಮಾಡೋದು ಅಂತಂದ್ರೆ